ಹೆಣ್ಣ ಮಣ್ಣ ಹೊನ್ನ ಇಂದ್ರಿಯ ಜಗತ್ತು ಇವಕ್ಕ ಆಧ್ಯಾತ್ಮಕ ಏನಲ್ಲಿ ಸಂಬಂಧ ಆದೇನು ಅಂತ ಇವೆಲ್ಲ ಕಲ್ಪಿತ ಅದ. ಅದಕ್ಕ ಬ್ರಹ್ಮಜ್ಞಾನ ಏನೂ ಬಿಡುವಂಗಿಲ್ಲ. ಬಿಡುವಂದಾರ ಅಂತ ಅದನ್ನೇನು ಹೇಳ್ಕೊಂಡು ಬಿಡುವಂಗಿಲ್ಲ ಅಂತ ಅಂದಾರಂತ ಅದನ್ನೇ ಹೇಳ್ಕೊಂಡು ಕೂಡುವಂಗಿಲ್ಲ. ನಿಶ್ಚಲದಾಸರು ಕೂಡ ಸನ್ಯಾಸಿ ಆಗಿದ್ರು. ಆದ್ರೆ ಸನ್ಯಾಸತ್ವದ ಬಗ್ಗೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಇಲ್ಲಿ ಹೇಳುವ ಹಂಗ ಆದಂದ್ರ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಕಳ್ಳನ ಅವ ಕಳ್ಳ ಅಂತ ಗೊತ್ತಿದ್ದು ಸಹಿತ ಆ ಕಳ್ಳನನ್ನ ಕರ್ಕೊಂಡು ಬಂದು ಮನಿ ಕಾಯ್ದಾಕಿಟ್ಟಾಗ ಕಳ್ಳನ್ ಕರ್ಕೊಂಡು ಬಂದು ಅವನ ಜೊತೆಗೆ ಸಾಧನೆ ಮಾಡುವುದು ಶ್ರೇಷ್ಠ ಅದ. ಕಳ್ಳ ಬಂದ ಬಸವಣ್ಣ ಕಳ್ಳ ಬಂದ ಅನ್ನಲಿಲ್ಲ, ಪೂರ್ಣ ಸಂಗಮನೆ ಬಂದ ನೋಡು ಅಂತ. ಚಿದಾಭಾಸನು ಇಂಥದೇ ಕಳ್ಳದಾನ, ಅವನನ್ನು ನಾವು ಈ ಸಾಧನೆಗೆ ಹಚ್ಚಬೇಕಾಗ್ಯದ. ಈ ರೀತಿಯಾಗಿ ಅವನಲ್ಲಿ ಎಲ್ಲವನ್ನು ತಿಳಿಸಿ ಹೇಳಿ ದೋಷ ಸೃಷ್ಟಿ ಏನ ಆಗಲ್ಲ ಅದನ್ನ ಕಡಿಮೆ ಮಾಡಬೇಕಾಗ್ಯದ. ಸುಖ ಭೋಗ ಅಂತ ಏನ್ ತಿಳಿದೀವಿ ಅದ್ರಾಗ ಸುಖ ಇಲ್ಲ, ನಿಜವಾದ ಸುಖ ಈ ಬ್ರಹ್ಮಜ್ಞಾನದೊಳಗಾದ ಅಂತ ತಿಳಿಸಿ ಹೇಳಿ ಚಿದಾಭಾಸಗಳ ಹೇಳಿ ಈ ಬ್ರಹ್ಮಜ್ಞಾನ ತಿಳಿ ತರಬೇಕಾಗಿ. ವಿಷಯ ಭೋಗ ಸುಖ ಇದ್ರೂ ಕೂಡ ಅದು ಏನದ ಕ್ಷಣಿಕ ಸುಖ ಕ್ಷಣಿಕ ಆನಂದ ಆದ. ಶಾಶ್ವತವಾದಂತಹ ಆನಂದ ಎಲ್ಲಿ ಆದಂತಂದ್ರ ಆಧ್ಯಾತ್ಮ ಪಾರಮಾರ್ಥದ ಚಿಂತನೆಯೊಳಗ ಆತ್ಮನ ಬ್ರಹ್ಮಜ್ಞಾನದಲ್ಲಿ ಆದ. ವಿಷಯ ಭೋಗ ಏನದಾವಲ್ಲ ಅವು ನಾಶ ಹೊಂದುತ್ತಾವ. ಅವುಗಳಿಂದ ಶಿವ ಕ್ಷಣಿಕ ಆನಂದವೂ ಕೂಡ ನಮ್ಮೊಳಗಿನ ಆತ್ಮನ ಆನಂದನೇ ಆಗಿರ್ತದ. ವಿಷಯದ ಮೂಲಕ ಅನುಭವಿಸಿದ್ರೆ ನೀನೇ ಬಿಂಬದಿ. ವಿಷಯದ ಮೂಲಕ ಅನುಭವಿಸಿದ್ದ ಅದಕ್ಕ ಪ್ರತಿಬಿಂಬದ ಆನಂದ ಅಂತಾರ. ನೀನೇ ಬಿಂಬದಿ. ನಿಜವಾದಂತಹ ಆನಂದ ನಿನ್ನಲ್ಲಿ ಆದ. ಅದು ಎಲ್ಲಕ್ಕಿಂತ ಶ್ರೇಷ್ಠ ಆದ ಆನಂದದ ಅಂತ ಹೇಳಿದಾಗ ಹೌದಲ್ಲ ಇದು ನಿಜವಾದಂತಹ ಆನಂದ ಅದ ಅಂತ ದೋಷ ದೃಷ್ಟಿ ಅನಿಸಿದ್ದರಿಂದ ನಾವು ಬ್ರಹ್ಮಜ್ಞಾನದ ಕಡೆಗೆ ಹೊರಳಿ ವಿವೇಕಾತ್ಮರಾಗಿ ಅದನ್ನ ತ್ಯಾಗ ಮಾಡಿ ಸತ್ಯತ್ವ ಬುದ್ಧಿ ತಾಳಬೇಕು. ಹೀಗಾಗಿ ಇದಕ್ಕ 3 ದೃಷ್ಟಾಂತ ಹೇಳ್ಯಾರ. ಅವು ಯಾವ ಅಂತಂದ್ರೆ ತಿಳಿದು ಕಳ್ಳನ ಸಂಗ್ರಹ ಮಾಡೋದು, ಕಂದ ಮುಕ್ತ ಮೈಪಾಲನಂತೆ, ಮತ್ತ ಮೂರನೇದ್ದು ಶೂಲವನ್ನೇರುವ ಪುರುಷನ ಭೋಗದಂತೆ. ಅದಕ್ಕ ತಿಳಿದು ಕಳ್ಳನನ್ನ ಸಂಘ ಮಾಡುವುದು ಅಂದ್ರೆ ಏನಂತಂದ್ರ ದೋಷ ರೂಪ ಜಾಗದಲ್ಲಿ ದೃಷ್ಟಿ ಜಾಗೃತ ಆಗಬೇಕು, ಆಗಿ ಸತ್ಯದ ಕಡೆ ಹೊರಡಬೇಕು. ಇನ್ನು ಶೂಲವನ್ನೇರುವ ಪುರುಷ ಅಂತಂದ್ರ ಸುಖದ ಭೋಗಕ್ಕಾಗಿ ಮರಳಾಗುವುದು. ಇನ್ನ ಬಂಧ ಮುಕ್ತ ಅಂದ್ರೆ ಕೊನೆಯ ಆಸೆ ಏನು ಈಡೇರಿಸಿದ್ರು ಕೂಡ ಮಣ್ಣದಂಡೆಗೆ ತಪ್ಪಿದ್ದಲ್ಲ, ಸಾಹಿತಿನಿ ಅಂತ ಗೊತ್ತಾದವನು ಏನು ಉಪಯೋಗಿಸಿದ್ರು ಏನದ ಅಭಾವ ಅಂದ್ರೆ ನಿಶ್ಚಯ ಬುದ್ಧಿ ಬರಬೇಕು. ವಿಷಯ ಬೇಕು. ಪ್ರತಿಬಿಂಬದ ಆನಂದವೇ ದೊಡ್ಡದು ಅಲ್ಲ, ಬಿಂಬದ ಆನಂದಕ್ಕಿಂತಲೂ ಪ್ರತಿಬಿಂಬದ ಆನಂದಕ್ಕಿಂತಲೂ ಬಿಂಬದ ಆನಂದ ಮೇಲೈತಿ. ಸ್ವರೂಪಾನಂದವನ್ನು ಅವಾಗ ಪಡಿತಾನ ಅಂದ್ರೆ ಶಿವದ ತರ ಆಗ್ತಾನ ಹೊರತು ಶಿವ ಆಗಲಾಕತ್ತಿಲ್ಲ. ಇದು ಸತ್ಯವಂತನ ಸಂಘ. ಇಲ್ಲಿ ಮೌನವಾಗಿರಬೇಕು. ಸಂಸಾರದಾಗ ಮೌನವಾಗಿರಬೇಕು, ಇಲ್ಲಿ ಮೌನವಾಗಿರಬಾರದು. ಸತ್ಯವಂತ ಸಂಘದೊಳಗ ಮೌನವಾಗಿರಬಾರದು, ಆಗ ಸಂಸಾರದೊಳಗ ಮೌನವಾಗಿರಬೇಕು. ಹೀಗೆ ತಿಳಿದುಕೊಂಡು ಆತ್ಮಜ್ಞಾನ ಮಾಡಿಕೊಂಡು ಸತ್ಯವಂತಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಕನಿಷ್ಠ ಅಧಿಕಾರಿಗೆ ಮತ್ತು ಮಧ್ಯಮ ಅಧಿಕಾರಿಗೆ ಈ ರೀತಿಯಾಗಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಆತ್ಮಜ್ಞಾನದ ನಿಶ್ಚಯ ಬುದ್ಧಿಯನ್ನು ತಂದು ನೀನೇ ಬ್ರಹ್ಮ ಸ್ವರೂಪನಿದೆ, ನೀನೇ ಆತ್ಮ ಸ್ವರೂಪನಿದ್ದರಿಂದ ನಿನ್ನಲ್ಲಿ ದುಃಖ ಅನ್ನತಕ್ಕಂಥದ್ದು ಲವಲೇಶವೂ ಇಲ್ಲ ಅಂತ ಹೇಳುವ ಈ ಉಪದೇಶದ ಪಾಠದ ನೆನಪು ನುಡಿಪುಷ್ಪಗಳನ್ನು ಸದ್ಗುರುವಿನ ಪಾದಕ್ಕೆ
ಶಾಂತಿ ಶಾಂತಿ. ಗುರುಗಳು ಮಾಡಿದ ಪಾಠದ ಸಾರಾಂಶ. ಈಶ್ವರ ನಮ್ಮ ಚೆನ್ನಾಗಿಟ್ಟಿದ್ದಾನೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮಾನವರನ್ನ ಈಶ್ವರ ಚೆನ್ನಾಗೇ ಇಟ್ಟಿದ್ದಾನೆ. ಯಾರು ಅದರಲ್ಲಿ ಹೆಚ್ಚು ಕಮ್ಮಿ ಏನು ಮಾಡೇನೂ ಇಲ್ಲ. ಅವರಿಗೆ ಏನು ಅವಶ್ಯಕ ಎಲ್ಲವನ್ನ ಅವರಿಗೆ ಕೊಟ್ಟಿದ್ದಾನೆ. ನಾವೆಲ್ಲ ಈಶ್ವರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ನಮ್ಮ ಜೀವನದಾಗ ಬಾಳುವುದಕ್ಕ, ಬೆಳೆಯುವುದಕ್ಕ ಮತ್ತು ಬೆಳೆಸುವುದಕ್ಕ ಎಲ್ಲಾ ರೀತಿಯಲ್ಲಿ ಯಾವುದೂ ಏನು ಕಡಿಮೆ ಮಾಡಲಾರ್ದಂಗ, ಯಾವುದೂ ಏನು ತೊಂದರೆ ಇಲ್ಲದಂಗ, ಕುಂದು ಕೊರತೆಗಳು ಇಲ್ಲದಂಗ ನಾವು ನೋಡ್ಬೇಕಾಯ್ತ ಈಶ್ವರ. ಅದಕ್ಕ ಈ ಉಗಾದಿ ದಿವಸ ಅವನಿಗೆ ಕಾಲ, ದೇಶ ಎಲ್ಲ ಏನು ಭೋಗ ಏನೆಲ್ಲ ಅದಾವ ಅವೆಲ್ಲ ಅನುಕೂಲತೆಗಳನ್ನ ಇದ್ದು ಈ ಅಮೃತ ಶಾಂತ ಜೀವನ ನಡೆಸುವುದಕ್ಕ ಬಂದು ಆಗಂತ ಚೈತನ್ಯ ಆಗಿ ಅವ ನಮ್ಮನ್ನ ನಡೆಸ್ತಾ ಇದ್ದಾನೆ. ಆತನಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಅವನಿಗೆ ಕಡಿಮೆನೆ ಈಶ್ವರನಿಗೆ. ಯಾಕಂದ್ರೆ ಆತನ ಕೃಪೆ ಇರುವುದರಿಂದಲೇ ನಾವೆಲ್ಲ ಎಷ್ಟು ಮಾಡ್ತಾ ಇದ್ದೀವಿ. ನಮ್ಮ ಆರೋಗ್ಯ ಸರಿಯದ, ನಾವೆಲ್ಲ ಚಂದ ವಿಚಾರ ಮಾಡ್ತೀವಿ. ಮತ್ತೆ ನಮ್ಮ ಸಂಸಾರದ ಭೋಗದ ನಾವು ಸಂಸಾರ ಮಾಡ್ತಿದ್ದೀವಿ. ಆ ಸಂಸಾರದಲ್ಲಿ ಬರ್ತಕ್ಕಂಥ ಭೋಗದ ಜೀವನ, ಅದಕ್ಕೆ ನಮಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಆತನ ಒಂದು ಕೃಪೆಯಿಂದಲೇ ನಮ್ಮ ಯೋಗ್ಯವಾದ ಗುರು ಕೂಡ ಸಿಕ್ಕಿದ್ದಾರೆ ಎಲ್ಲರಿಗೂ. ಆ ಈಶ್ವರನ ಕೃಪೆಯಿಂದಲೇ, ಆತನ ಒಂದು ಕೃಪೆ ಇದ್ದಾಗಲೇ ಒಂದು ಏನು ಸಿಕ್ತು ಅಂತಂದ್ರೆ ಇನ್ನೊಂದು ವೇದನೂ ಸಿಕ್ತು ಮತ್ತು ನಮ್ಮನ್ನು ಶಾಸ್ತ್ರನೂ ಸಿಕ್ತು. ಯಾರು? ಈಶ್ವರನ ಕೃಪೆ ಇದ್ದದ್ರಿಂದಲೇ. ಎಲ್ಲ ಈಶ್ವರನ ಕೃಪೆಯಿಂದಲೇ ನಡೀತಾ. ಆತನ ಕೃಪೆಯಿಂದಲೇ ನಮ್ಮ ಅಂತಃಕರಣ ಒಂದು ಅತ್ಯಂತ ಶ್ರೇಷ್ಠವಾದ ಸತ್ವೋತ್ತರೇಶನಾಗಿ ಈ ಬೇಕಾದಷ್ಟು ಜಗತ್ತಿನಲ್ಲಿ ಗುರುಗಳಾದ ಶಾಸ್ತ್ರಗಳ ಇದ್ರೂ ಕೂಡ ಆ
ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತಂದು ಎಲ್ಲ ಈಶ್ವರನ ಕಲ್ಪನೆ ಆಯ್ತು. ಈಶ್ವರನ ಕಲ್ಪನೆ ಇದ್ದಾಗಲೇ ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯದ. ಶ್ರೀ ಪಂಡಿತ್ ಕಿಸಾನ್ದವರು ಕೂಡ ಎಲ್ಲಿಯವರು ನೋಡ್ರಿ, ಅವರು ಎಲ್ಲಿಯವರು, ನಾವು ಎಲ್ಲಿಯವರು ಇದ್ರೂ ಕೂಡ ಅವರ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ ನಮ್ಮ ಜೀವನದಲ್ಲಿ ಅವರು ಅತ್ಯಂತ ಎತ್ತರ ಶ್ರೇಷ್ಠ ವ್ಯಕ್ತಿಗಳಾಗಿ ನಿಂತಾರೆ. ಈಗ ನಮಗೆ ಈ ತರ ಜೀವನ ಆನಂದ ಯಾರಿಗಿರ್ತದೆ, ಯಾರಿಗಿಲ್ಲ, ಇದೆಲ್ಲ ಒಂದು ಈಶ್ವರನ ಕಲ್ಪನೆ ನಮ್ಮ ಆಗ್ತಾ ಇರೋದು. ಈಶ್ವರನ ಕಲ್ಪನೆ ಇದ್ರೇ ನಮಗೆ ಬ್ರಹ್ಮಜ್ಞಾನ ಕೂಡ ಆಗ್ತದೆ. ಈಶ್ವರ ಕಲ್ಪನೆ ಇಲ್ಲ ಅಂದ್ರೆ ನಮ್ಮ ಬ್ರಹ್ಮಜ್ಞಾನ ಆಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನೋಡ್ರಿ, 2-3 ವರ್ಷಗಳಿಂದ ಸತತವಾಗಿ 4-5 ಗಂಟೆಗೆ ಎಲ್ಲರೂ ಎದ್ದು ಗೋಚರಾಗಿ ವಿಭೂತಿ ಧಾರಣ ಮಾಡಿಕೊಂಡು ಇಷ್ಟೆಲ್ಲವನ್ನು ಬ್ರಹ್ಮಜ್ಞಾನ ಪಾಠ ಕೇಳಿ ಉಚಿತರಾಗಿ ನಾವೆಲ್ಲ ಇದ್ದು ಕುಂತು ಒಂದು ತಪಸ್ಸನೇ ಇರುವಂತ ರೀತಿಯನ್ನು ನೋಡ್ಬೇಕಂತ. ಇದೆಲ್ಲ ಹೇಗಾಗ್ತದ? ಆ ಒಂದು ಈಶ್ವರ ಕಪ್ಪೆಯಿಂದಲೇ ಇದೆಲ್ಲ ಆ ಈಶ್ವರ ಕಪ್ಪೆಯ ಜ್ಞಾನ ಅದರಂತೆಯೇ ನಾವೆಲ್ಲ ಈ ಒಂದು ಜ್ಞಾನ, ಈ ಬ್ರಹ್ಮನ ಅನುಭವ ಆಗ್ತಾ ಇದೆ. ಏನೆಲ್ಲ ಮಾಡಿದ್ರು ಆ ಬ್ರಹ್ಮನ ಈಶ್ವರ ಕೃಪೆಯಿಂದಲೇ ಇದೆ. ಅಕಸ್ಮಾತ್ ಅವನೇ ಇರಲಿಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ. ಮತ್ತೆ ಅದನ್ನಂತೇಳಿ ಇಷ್ಟ ಮಾಡೋದು. ಅವನೇ ಇಲ್ಲ ಅಂದ್ರೆ, ಈಶ್ವರನೇ ಇಲ್ಲ ಅಂದ್ರೆ ಹೆಂಗ ನಡೀತದಿಲ್ಲ. ಈಗ ಇಲ್ಲಿ ಇವತ್ತಿನ ದಿವಸ ವಿಚಾರ ಸಾಗರ ಸಂಘವು ನಿಶ್ಚಂದಾಸನಗಳ ಕೃತಿ, ಇಲ್ಲಿ 4ನೇ ತರಂಗ, ಉತ್ತಮ ಅಧಿಕಾರಿ ತತ್ವದೃಷ್ಟಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. 1119ನೇ ದೀಕ್ಷಾಂಕ. ಆತ್ಮ ವಿಮುಖತ್ವದಲ್ಲಿ 2 ಪ್ರಕಾರ. ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಇನ್ನೊಂದು ಜ್ಞಾನಿಯ ಆತ್ಮವಿಮುಖತೆ. ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಅಜ್ಞಾನಿಯ ಆತ್ಮವಿಮುಖತೆ, ಆತ್ಮ ಸಮ್ಮುಖತೆ ಎಲ್ಲೂ ಆತ್ಮದ ಚಿಂತನೆಗಳೇ. ಈ ಜ್ಞಾನಿಯ ಆತ್ಮವಿಮುಖತೆಯಲ್ಲಿ ವಿಷಯದ ಅಂದ್ರೆ ಅನಾತ್ಮ ಚಿಂತನೆ ಇದ್ರೆ, ಜ್ಞಾನಿಯ ಆತ್ಮ ಸಮ್ಮುಖದಲ್ಲಿ ಏನಿರ್ತದೆ ಅಂತಂದ್ರೆ ಆತ್ಮದ ಚಿಂತನೆ ಇರ್ತದೆ. ಜ್ಞಾನಿಯ ಆತ್ಮದ ಸಮ್ಮುಖದಲ್ಲಿ ಏನೇ ಇದ್ರೂ ಸಹಿತ ಬ್ರಹ್ಮಜ್ಞಾನಿ ಏನ್ ತಿಳ್ಕೊತಾನ ಅಂತಂದ್ರೆ ವಿಷಯದಿಂದ ಉಂಟಾದಂತಹ ಆನಂದ ಅದು ಆನಂದ ಅಲ್ಲ ಅಂತ ತಿಳ್ಕೊತಾನೆ ಬ್ರಹ್ಮಜ್ಞಾನಿ. ಅದು ತನ್ನ ಸ್ವರೂಪದಿಂದ, ಆತ್ಮಸ್ವರೂಪದಿಂದ ಬಂದದ ಅಂತೇಳಿ ತಿಳ್ಕೊತಾನೆ. ಆದ್ರೆ ಅಜ್ಞಾನಿ ಏನ್ ತಿಳ್ಕೊತಾರಂತಂದ್ರೆ ಈ ವಿಷಯ ಭೋಗದಿಂದ ಉಂಟಾದಂತಹ ಆನಂದನೇ ವಿಷಯದಿಂದಲೇ ಬಂತು ಅಂತ ಅವ ತಿಳ್ಕೊತಾನೆ. ವಿಷಯ ಭೋಗದಿಂದ ಉಂಟಾದಂತಹ ಏನು ಆನಂದ ಉಂಟಾಗಿಲ್ಲ, ಆ ಆನಂದ ಈ ವಿಷಯ ಭೋಗದಿಂದಲೇ ನನಗೆ ಬಂತು, ಈ ವಿಷಯದಿಂದಲೇ ನನಗೆ ಆನಂದ ಉಂಟಾಯಿತು ಅಂತ. ವಿಷಯಾಂಕ 41ನೇ ತೋಕ ಏನ್ ಹೇಳ್ತದಂತಂದ್ರೆ ಬ್ರಹ್ಮಜ್ಞಾನಿಯಾದವನು ಆತ್ಮ ವಿಮುಖ, ಆತ್ಮ ಸಮ್ಮುಖ. ಅಜ್ಞಾನಿಯಾದವ
ಅಳಗದಾರೇನ ಮಗ್ಗಿ ಒಳಗ ಅಡಿಗಾರೇನ ಮಗ್ಗಿ ಒಳಗ ಅಡಿಗಾರೆ ಹೂವ ಮಗಿಯಲ್ರಿ ಹುಡುಗಾಡಿ ನೋಡದೆ ಹೂವ ಮಗಿಯಲ್ರಿ ಹುಡುಗಾಡಿ ನೋಡದೆ ಎಷ್ಟು ಧ್ಯಾನ ಮಾಡಲಯ್ಯ ಎಷ್ಟು ಧ್ಯಾನ ಮಾಡಲಯ್ಯ ಬ್ರಹ್ಮನ ಸ್ಮರಣೆ ಈ ಬುದ್ಧಿ ಒಳಗಾರೇನ ಗಂಧದೊಳಗಾಡಿಗಾರೇನ ಈ ಬುದ್ಧಿ ಒಳಗಾರೇನ ಗಂಧದೊಳಗಾಡಿಗಾರೆ ಈ ಬುದ್ಧಿ ಗಂಧದಲ್ಲಿ ಹುಡುಗಾಡಿ ನೋಡರೆ ಈ ಬುದ್ಧಿ ಗಂಧದಲ್ಲಿ ಹುಡುಗಾಡಿ ನೋಡರೆ ಎಷ್ಟು ಧ್ಯಾನ ಮಾಡಲಯ್ಯ ಎಷ್ಟು ಧ್ಯಾನ ಮಾಡಲಯ್ಯ ಬ್ರಹ್ಮನ ಸ್ಮರಣೆ ಕರ್ಪೂರದೊಳಗಾರೇನ ಕಾಯಿ ಒಳಗ ಅಡಿಗಾರೇನ ಕರ್ಪೂರದೊಳಗಾರೇನ ಕಾಯಿ ಒಳಗ ಅಡಿಗಾರೇನ ಕಾಯಿ ಕರ್ಪೂರದಲ್ಲಿ ಹುಡುಗಾಡಿ ನೋಡಲೇನ ಕಾಯಿ ಕರ್ಪೂರದಲ್ಲಿ ಹುಡುಗಾಡಿ ನೋಡಲೇನ ಎಷ್ಟು ಧ್ಯಾನ ಮಾಡಲಯ್ಯ ಎಷ್ಟು ಧ್ಯಾನ ಮಾಡಲಯ್ಯ ಬ್ರಹ್ಮನ ಸ್ಮರಣೆಯ ಅಜ್ಞಾನದೊಳಗಾರೇನ ಅಜ್ಞಾನದೊಳಗಾಡಿಗಾರೇನ ಅಜ್ಞಾನದೊಳಗಾರೇನ ಅಜ್ಞಾನದೊಳಗಾಡಿಗಾರೇನ ಜ್ಞಾನ ಜ್ಞಾನದಲ್ಲಿ ಜ್ಞಾನ ಜ್ಞಾನದಲ್ಲಿ ಹುಡುಗಾಡಿ ನೋಡಲೇನ ಎಷ್ಟು ಧ್ಯಾನ ಮಾಡಲಯ್ಯ ಎಷ್ಟು ಧ್ಯಾನ ಮಾಡಲಯ್ಯ ಬ್ರಹ್ಮನ ಸ್ಮರಣೆಯ ಜಾಗರದೊಳಗಾರೇನ ಸಪ್ಪಳದೊಳಗ ಅಡಿಗಾರೇನ ಜಾಗರದೊಳಗಾರೇನ ಸಪ್ಪಳದೊಳಗಾರೇನ ಜಾಗ ಸ್ವಪ್ನದಲ್ಲಿ ಜಾಗ್ರ ಸ್ವಪ್ನದಲ್ಲಿ ಹುಡುಗಾಡಿ ನೋಡಲೇನ ಎಷ್ಟು ಧ್ಯಾನ ಮಾಡಲಯ್ಯ ಎಷ್ಟು ಧ್ಯಾನ ಮಾಡಲಯ್ಯ ಬ್ರಹ್ಮನ ಸ್ಮರಣೆಯ
ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯದ ಫಲವಾಗಿ ನಾವು ನೀವೆಲ್ಲ ಈ ಒಂದು ಶ್ರೀ ವಿಚಾರ ಸಾಗರ ಎಂಬುವ ಸಾಧು ನಿಶ್ಚಲದಾಸರ ಕೃತಿಯ ಅಧ್ಯಯನದಲ್ಲಿ ಗೌಡ ಪ್ರಕ್ರಿಯಾ ಗ್ರಂಥದ ಅಧ್ಯಯನದಲ್ಲಿ ಸಭೆ ಸೇರಿದ್ದೇವೆ. ಸಾಕಷ್ಟು ಅರ್ಧ ವಿಚಾರ ಸಾಗರ 7 ತರಂಗಗಳಲ್ಲಿ 4.5 ತರಂಗಗಳನ್ನ ಯಶಸ್ವಿಯಾಗಿ ಕ್ರಮಿಸಿ ಬಂದಿದ್ದೇವೆ. ಈ ಒಂದು ಘಟ್ಟದಲ್ಲಿ ಸುಮ್ಮನೆ ಮುಂದೆ ಹೇಳ್ಕೊತ ಹೋಗೋದು ಮಾಡೋದ್ರಿಂದ ವಿಚಾರ ಸಾಗರ ಮುಗಿತದೆ. ಆದರೆ ನಮ್ಮ ಈ ಒಂದು ಕಲ್ಪಿತ ಜಗತ್ತಿನಲ್ಲಿ ಕಲ್ಪಿತ ಸಂಸಾರದಲ್ಲಿ ನಾನು ನನ್ನದು ಎಂಬ ಭ್ರಾಂತಿ ಏನದಲ್ಲ, ಆ ಭ್ರಾಂತಿ ನಿವೃತ್ತಿ ಆಗುವುದಿಲ್ಲ. ವಿಚಾರ ಸಾಗರ 1000 ಸರ್ತಿ ಓದಿದ್ರೂ ಕಲ್ಪಿತ ಭ್ರಾಂತಿ ನಿವೃತ್ತಿ ಆಗದ ಹೊರತು ಓದಿದ್ದು ಸಾರ್ಥಕ ಆಗುವುದಿಲ್ಲ. ಅದು ಆಗ್ಬೇಕಾದ್ರೆ ಏನಂತಂದ್ರೆ ಹಿಂದೆ ಕೇಳಿದ್ದು ಮರೆತು ಬರೇ ಮುಂದೆ ಒಂದು ಆಸಕ್ತಿ ತಾಳಿ ಏನೋ ಒಂದು ಹೇಳ್ಕೊತ ಹೋಗೋದ್ರಾಗ ಅರ್ಥ ಇಲ್ಲ ಅಂತೇಳಿ ಮತ್ತೆ ನಾವೇನ್ ಮಾಡಿವಿ, ಮುಮುಕ್ಷು ಬಂಧುಗಳಿಗೆ ಇನ್ನೊಂದು ಸರ್ತಿ ಹಿಂದಿನ ಎಲ್ಲ ಮೆಲುಕು ಹಾಕ್ರಿ ಅಂತೇಳಿ ಸಿಂಹಾವಲೋಕನ ಮಾಡ್ಲಿಕ್ಕೆ ಹಚ್ಚಿವಿ. ಅದನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಅದೆಲ್ಲ ನೋಡಿ ಸಂತೋಷ ಆಗ್ತಾ ಇದೆ. ಆದರೆ ನಿಮ್ಮೊಳಗ ಒಂದು ವೃತ್ತಿ ಅವಿದ್ಯಾ ವೃತ್ತಿ ಅದ, ಇನ್ನ ಒಂದು ವೃತ್ತಿ ಅಂತಃಕರಣ ವೃತ್ತಿ ಅದ. ಈ 2 ವೃತ್ತಿಗಳ ಪೈಕಿ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮೊಳಗ ನೀವೇ ಏನೇನೋ ತಿಳ್ಕೊಳಕತ್ತೀರಿ. ಅದು ಅವಿದ್ಯಾ ವೃತ್ತಿಯಿಂದ. ಮತ್ತ ಅಂತಃಕರಣ ವೃತ್ತಿಯಿಂದ ನೇತ್ರದ್ವಾರ ಹೊರಗೆ ಹೋಗಿ ಅಧ್ಯಯನ ಮಾಡುವುದು, ಹೇಳುವುದು, ಕೇಳುವುದು ಎಲ್ಲ ಮಾಡ್ತಾ ಇದೆ. ಈ 2 ವೃತ್ತಿಗಳು ನಿಮ್ಮ ಬ್ರಹ್ಮಜ್ಞಾನಕ್ಕೆ ಉಪಯೋಗ ಇಲ್ಲ. ಇವು ಏನಿದ್ರೂ ನಿಮ್ಮ ಲೌಕಿಕ ಬದುಕಿಗೆ ಉಪಯೋಗ ಆಗುವುದೇ ಹೊರತು ಆಧ್ಯಾತ್ಮಿಕ ಸಾಧನೆಗೆ ಇವುಗಳಿಂದ ನಿಮಗೆ ಪ್ರಯೋಜನ ಇಲ್ಲ. ನಿಮ್ಮೊಳಗ ಸದ್ಗುರುನಾಥ ಒಂದು ವೃತ್ತಿ ತಯಾರು ಮಾಡಿಕೊಟ್ಟಿದ್ದಾನೆ. ಯಾವುದಂದ್ರೆ ಅದು ಜ್ಞಾನದ ವೃತ್ತಿ, ಬ್ರಹ್ಮಜ್ಞಾನದ ವೃತ್ತಿ. ಆ ವೃತ್ತಿಯ ಪ್ರಯೋಜನ ಏನು ಅಂದ್ರೆ ನಾನು ಬ್ರಹ್ಮನಿದ್ದೇನೆ ಎನ್ನುವ ಒಂದು ದೃಢವಾದ ನಿರ್ಧಾರ, ದೃಢವಾದ ಅನಿಸಿಕೆ. ಯಾವ ರೀತಿ ನಾನು ಒಬ್ಬ ಗಂಡಸು, ನಾನು ಒಬ್ಬ ಹೆಂಗಸು, ನಾನು ಒಬ್ಬ ಮನುಷ್ಯ, ಮತ್ತಿನ್ನೇನ ಅನ್ಕೊಂಡಿರಲ್ಲ ನೀವು. ಅವೆಲ್ಲ ಏನದವ ಒಂದೊಂದು ಗೂಟಗಳಿದ್ದಂಗ. ಗೂಟಕ್ಕ ಹಗ್ಗ ತಗೊಂಡು ಏನಾಗ್ಯದ, ಪಶುಗಳಿಗೆ ಕಟ್ಟಿದಂಗ ಕಟ್ಕೊಂಡ್ಬಿಟ್ಟಿರಿ. ಯಾವ್ಯಾವ ಗೂಟಗಳು ಗೊತ್ತಾ? 84 ಲಕ್ಷ ಜೀವರಾಶಿಗಳ ಪೈಕಿ ನಾನು ಒಂದು ಜೀವರಾಶಿ ಅನ್ಕೊಳ್ಳೋದು ಬಿಟ್ಟು ಮನುಷ್ಯ ಎನ್ನುವ ಒಂದು ಗೂಟ.
ನಾನು ಹೆಣ್ಣನ್ನೋದೊಂದು ಗೂಟ, ನಾನು ಗಂಡನ್ನೋದೊಂದು ಗೂಟ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ವರ್ಣ ಜಾತಿಗಳ ಗೂಟಗಳು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎನ್ನುವ ಗೂಟಗಳು, ದೇಶಭೇದದ ಗೂಟಗಳು, ಭಾಷಾ ಭೇದದ ಗೂಟಗಳು, ಎಲ್ಲಾ ಗೂಟಗಳಿಗೆ ಕಟ್ಟಿಕೊಂಡು ಕೂತ್ಬಿಟ್ಟಿವಿ. ಪ್ರಸಿದ್ಧವಾಗಿರುವ ಗೂಟಗಳಿಗೆ ನಮ್ಮನ್ನು ಕಟ್ಕೊಳ್ಳಕ್ ಹೋಗ್ಲಕತ್ತೀವಿ. ಅವ್ರು ಬೆನ್ನತ್ತಿ ಹೋಗ್ಬೇಕು, ಇವ್ರು ಬೆನ್ನತ್ತಿ ಹೋಗ್ಬೇಕು. ಎಲ್ಲ ಗೂಟಗಳಿಂದ ಬಿಚ್ಚಿ 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 ನೀವು ಮುಕ್ತವಾದಾಗ ನೀವ್ಯಾರು ಅಂತ ಗೊತ್ತಾಗ್ತದೆ. ಆವಾಗ ನಿಮ್ಗೆ ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮದಿನಿ, ನನ್ನ ಸ್ವರೂಪ ಮರೆತು ಯಾರ್ಯಾರ್ದೋ ಬೆನ್ನತ್ತಿ ಹೋಗಿ ಯಾವ್ದ್ಯಾವುದೋ ಬೇರೆ ಬೇರೆ ವಸ್ತು ವಿಷಯಗಳಿಂದ ನಾನು ಜಗತ್ತಿನೊಳಗ ಪ್ರಸಿದ್ಧ ಆಗ್ಲಕ್ಕೆ ಹೋಗ್ತಾ ಇದ್ದೆ. ಎಂಥ ಅಜ್ಞಾನದ ಕೆಲಸ. ಯಾರ ಬೆನ್ನ ಹತ್ತೋದು ಬೇಡ, ಯಾರನ್ನ ನಿಮಗಿಂತ ದೊಡ್ಡವರಂತ ತಿಳ್ಕೊಳ್ಳೋದು ಬೇಡ. ಅವ್ರೇನದರ, ನೀವು ಅದೇ ಅದಿರಿ, ನೀವೇನದಿರಿ, ಅವರು ಅದೇ ಅದರ. ಈಶ್ವರನಲ್ಲಿರುವ ಬ್ರಹ್ಮಚೇತನವೇ ಕೂಟಸ್ಥನಲ್ಲಿ ಸಾಕ್ಷಿ ಚೇತನವಾಗಿದೆ. ಜೀವನಲ್ಲಿರುವ ಸಾಕ್ಷಿ ಚೇತನವೇ ಈಶ್ವರನಲ್ಲಿರುವ ಬ್ರಹ್ಮಚೇತನವಾಗಿದೆ. ಈ ಚೈತನ್ಯದ ವಿಷಯದಲ್ಲಿ ಎಲ್ಲ ಅಭೇದವೇ ಇದೆ, ಎಲ್ಲಿ ಭೇದ ಇಲ್ಲವೇ ಇಲ್ಲ. ಹೀಗಾಗಿ ನಿಮ್ಮೊಳಗ ಒಂದು ವೃತ್ತಿ ಏನ್ ಕೆಲಸ ಮಾಡ್ಲಕತ್ತದ ಅಂದ್ರ ಗುರು ಶಿಷ್ಯ ಅನ್ನೋದೊಂದು ವೃತ್ತಿ ಕೆಲಸ ಮಾಡ್ಲಕತ್ತ. ಆ ವೃತ್ತಿನೂ ತೆಗೆದುಹಾಕಬೇಕು. ಎಲ್ಲಿ ತನಕ ಈ ಬ್ರಹ್ಮಜ್ಞಾನದ ಮೆಲುಕು ನೀವು ಬ್ರಹ್ಮ ಸ್ವರೂಪರಾಗಿ ಹೇಳುವುದಿಲ್ಲವೋ ಅಲ್ಲಿ ತನಕ ಅದು ನಿಮ್ಮ ಅನುಭವಕ್ಕೆ ಬರದೇ ಇಲ್ಲ. ನಾನು ಬ್ರಹ್ಮನಿದ್ದೇನೆ ಅಂತ ತಿಳ್ಕೊಂಡು ನೀವು ಮೆಲುಕು ಕಾರ್ಯಕ್ರಮ ಮಾಡಬೇಕು. ಅದನ್ನು ಬಿಟ್ಟು ಏನೋ ಒಂದು ಶಾಸ್ತ್ರ ಅಧ್ಯಯನ ಮಾಡುವವನು, ಯಾವುದೋ ಒಂದು ಶ್ರವಣ ಮಾಡುವವನು, ಏನೋ ಒಂದು ಪಾಠ ಹೇಳ್ಯಾರ ಅದರದೊಂದು ನೋಟ್ಸ್ ಮಾಡ್ಕೊಂಡು 4 ಮಂದಿ ಕೂತಿ ಹೇಳೋಣ ಆದ್ರ ಇಲ್ಲ, ಅದರಿಂದ ಏನೇನು ಉಪಯೋಗ ಆಗಲ್ಲ. ನಾನು ಬ್ರಹ್ಮ ಸ್ವರೂಪ ಅಂತಲೇ ನಾವು ಅದನ್ನ ಮಾಡಬೇಕು, ಕೆಲಸ ಮಾಡಬೇಕಾಗ್ತದೆ. ಈ ಬ್ರಹ್ಮ ಸ್ವರೂಪ ಎದರಿಂದ ಉಂಟಾಗ್ಲಿಕ್ಕತ್ತದಪ್ಪ? ಈ ಒಂದು ವೃತ್ತಿ, ಸದ್ಗುರುನಾಥ ಕೊಟ್ಟಂತ ವೃತ್ತಿ, ಅಹಂ ಬ್ರಹ್ಮಾಸ್ಮಿ ವೃತ್ತಿ ಎದರಿಂದ ಉಂಟಾಯ್ತಂದ್ರ ನಮ್ಮದು ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯದ ಫಲವಾಗಿ ಇಂಥ ಒಂದು ವೃತ್ತಿ. ಈಗ ನಿಮ್ಮಲ್ಲಿ 1 ಕೋಟಿ ರೂಪಾಯಿ ಅದಾವ ಅಂತಂದ್ರೆ ಏನು ಒಂದು ರಾತ್ರಿಗೆ ಬಂದವೇನೆಲ್ಲ 1 ಕೋಟಿ ರೂಪಾಯಿ. ಅವಾಗ 1 10, ಇವಾಗ 1 10, ಅವಾಗಿಷ್ಟು ಇವಾಗಿಷ್ಟು ದುಡ್ಡು ಜಮಾಯಿಸಿದ್ದಕ್ಕೆ ಕೋಟಿ. ಅದೇ ರೀತಿ ಇಲ್ಲೇನಾಗ್ತದ, ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯದ ಫಲವಾಗಿ ಏನಾಗ್ತದ, ಈ ಒಂದು ವಿಚಾರಕ್ಕ ನಾವು ಬಂದು ಹತ್ತುತ್ತೀವಿ. ಹತ್ತಿ ಹೇಳುವ ಕೇಳುವ ಕೆಲಸ ಮಾಡ್ತೀವಿ. ಈ ಹೇಳಿದ್ದು ಅರ್ಥ ಆಗ್ಲಕತ್ತದಂತಂದ್ರ ಅದರ ಅರ್ಥ ಏನು? ನಮ್ಮ ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯ ಫಲಿಸುತ್ತಿದೆ ಅಂತ ತಿಳ್ಕೋಬೇಕು. ಹೇಳಿದ ಅರ್ಥ ಆಗ್ಲಕತ್ತದ ಇಲ್ಲ ನಿಮಗೆ? ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಕತ್ತದ ಇಲ್ಲ? ಅರ್ಥ ಆಗ್ಲಕತ್ತದ ಅಂದ್ರೆ ನಿಷ್ಕಾಮ ಪುಣ್ಯದ ಫಲ ಫಲಿಸುತ್ತಿದೆ, ಅದರ ಲಕ್ಷಣ ಅದೇ. ನೀವೇನ್ ಹೇಳಕತ್ತೀರಿ, ನನಗೆ ಅರ್ಥನೇ ಆಗಲ್ಲಾಗ್ಯದ್ರಿ ಅಂತಂದ್ರೆ ಏನಾಯ್ತು? ಆ ಪುಣ್ಯದ ಫಲ ಇಲ್ಲ. ಇನ್ನ
ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಪುಣ್ಯ ನೀವು ಮಾಡಿಲ್ಲ ಅಂತ. ಅರ್ಥ ಮಾಡ್ಕೊಂಡಾಗ ಆ ಅರ್ಥ ಏನಾಗ್ಯದ, ನಾನು ಬ್ರಹ್ಮನಿದ್ದೇನೆ ಅನ್ನೋದೇ ಒಂದು ಅರ್ಥ ಮಾಡ್ಕೋಬೇಕಾಗ್ಯದ. ಅದು ಬಿಟ್ಟು ಶಬ್ದದ ಅರ್ಥ, ವಾಕ್ಯದ ಅರ್ಥ, ಗುರು ಹೇಳುವ ವಿಚಾರದ ಅರ್ಥ ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ತಗೊಂಡು ಏನ್ ಮಾಡ್ತೀರಿ, ಅವೆಲ್ಲ ಬಿಸಾಕ್ರಿ. ನಾ ಬ್ರಹ್ಮ ಅದೀನಿ ಅಂತ ಒಂದೇ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗ್ಯದ. ಅದೊಂದು ವಿಚಾರ ಅರ್ಥ ಮಾಡ್ಕೊಂಡ್ಬಿಟ್ರೆ ಉಳಿದೆಲ್ಲ ಅರ್ಥಗಳು ಅದ್ರ ಬೆನ್ನಿಂದೆ ಬರ್ತಾವ. ಅದನ್ನೊಂದು ಬಿಟ್ಟು ಉಳಿದು ಏನೆಲ್ಲ ಮಾಡ್ಲಕತ್ತೀವಿ. ಅದಕ್ಕ ಈ ಅರ್ಥ ಆಗ್ಲಿಕ್ಕತ್ತದ. ಆ ಅರ್ಥದೊಳಗೆ ನಾವು ಶಾಶ್ವತವಾಗಿ ನಿಂತೆವು ಅಂತಂದ್ರೆ, ಬ್ರಹ್ಮಸ್ವರೂಪರಾಗಿಯೇ ನಾವು ನಿಂತು ಬಿಟ್ಟೆವಂತಂದ್ರೆ ಅದರ ಲಕ್ಷಣ ಏನು? ನಾ ಬ್ರಹ್ಮಸ್ವರೂಪದಾಗ ನಿಂತಿದ್ರ ಲಕ್ಷಣ ಏನು ಅಂತಂದ್ರೆ, ಈ ಮಿಥ್ಯವಾದ ಜಗತ್ತಿನ ಭ್ರಮೆ ನಮಗೆ ಭಯವನ್ನುಂಟು ಮಾಡುವುದಿಲ್ಲ, ನಮಗೆ ದುಃಖವನ್ನುಂಟು ಮಾಡುವುದಿಲ್ಲ. ನಾವು ನಿಶ್ಚಿಂತವಾಗಿ ನಿರ್ಭಯವಾಗಿ ಇರ್ತೀವಿ. ಮತ್ತೆ ಜಗತ್ತಿನ ಎಲ್ಲ ಆನಂದ ನಮ್ಮ ಪಾದದ ಕೆಳಗಿರ್ತದ. ನಾವು ಪರಮಾನಂದ, ಎಲ್ಲಾ ಸುಖ ದುಃಖಗಳು ನಮ್ಮ ಪಾದದ ಕೆಳಗಿರ್ತಾವ. ಅಂತ ಒಂದು ಆನಂದ ಸ್ವರ್ಗ ಅಂದ್ರೆ ಏನು? ಆ ಬ್ರಹ್ಮಾಸ್ಮಿ ರುಚಿಯಲ್ಲಿ ನಾವು ಜೀವನ ಮಾಡಿದೆವಂದ್ರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಮತ್ತಿನ್ನೇನಿರ್ಲಿಕ್ಕೆ ಸಾಧ್ಯ ಅದ. ಹೀಗಾಗಿ ಅತ್ಯಂತ ಶ್ರೇಷ್ಠವಾದ ಸ್ಥಿತಿ ಇದು. ಈ ಸ್ಥಿತಿಯನ್ನು ನಾವು ಅನುಭವಿಸುವುದಕ್ಕ ನಾವು ಏನೆಲ್ಲ ಸಾಧನೆಗಳು ಮಾಡಬೇಕಾಗ್ತದೆ. ಒಂದು ದಿನ ಪಾಠಕ್ಕೆ ಬಂದಿಲ್ಲ ಅಂದ್ರೆ ಯಾಕ್ರಿ ಬಂದಿಲ್ಲ ಫೋನ್ ಮಾಡಿ ಕೇಳ. ಅವ್ರು ಬರ್ಲಿಲ್ಲ ಅಂದ್ರೆ ಏನಾಯ್ತು, ನಾನೇನೆಲ್ಲ ಬ್ರಹ್ಮ ಸ್ವರೂಪ, ಅವ್ರು ಇರಬೇಕಂತ ಏನದ ಅಂತೇಳಿ ನಿಮ್ಮೊಳಗಿನ ಬ್ರಹ್ಮ ಸ್ವರೂಪದ ಮೇಲೆ ನಿಮಗೆ ವಿಶ್ವಾಸ ಬೇಡ. ಒಂದಿಷ್ಟು ಯಾರ ಮಾತು ಕೇಳಿ ನಿಮ್ಗೆ ಏನಾಗಬೇಕಾಗ್ಯದ, ನಿಮ್ಮ ಮಾತು ನೀವು ಕೇಳ್ಬೇಕಾಗ್ಯದ. ಈಗ ಶಾಲೆಗೆ ಹುಡುಗರು ಬಂದಿಲ್ಲ ಅಂತಂದ್ರ ಯಾಕ್ರೋ ಹುಡುಗರೇ ಬಂದಿಲ್ಲ ಅಂತ ಮಾಸ್ತರ್ ಕೇಳ್ತಾನೆ. ಬಿಟ್ಟು ನಿಮ್ ಕೆಲಸ ಏನ್ ನಡ್ತೀರಿ, ನೀವೇ ಮಾಸ್ತರ್ ಕೇಳಕತ್ತೀರಿ ಯಾಕೆ ಬಂದಿಲ್ಲ ಅಂತ. ನಿಮ್ಗೆ ಬೇಕಾದ ಕೆಲಸ ಕೊಟ್ಟದು ಮಾಡ್ಲಾಗ್ತದೆ. ಹಾಸಲ್ ಉಂಟು, ಒಲೆಯಲ್ಲಿ ಉಂಟು ಅಂತ ಅಷ್ಟೆಲ್ಲ ಕೆಲಸ ಇಟ್ಕೊಂಡು ಸುಮ್ಮ ಮುಂದೆ ನೋಡಿ ನಿಮ್ಮ ಕೆಲಸ ನೀವು ಮಾಡೋದು ಬಿಟ್ಟು ನಾವು ಪ್ರಶ್ನೆ ಮಾಡ್ಕೊತ್ಕೊಂಡಿರ್ತೀರಿ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಎದಕ್ ಬರ್ಬೇಕು? ನಿಮ್ಗೆ ಕೆಲಸ ಇಲ್ಲ, ಕಲಿಕತ್ತೀರ? ನಿಮ್ಗೆ ಬೇಕಾದಷ್ಟು ಕೆಲಸ ಆದ ಇಲ್ಲ? ಮಾಡ್ಲಕ್ ಕೆಲಸ ಆದಲ್ರಿ. ಕೊಟ್ಟ ಕೆಲಸನೇ ಮಾಡ್ಲಾರ್ದೆ ಸುಮ್ನೆ ಬರ್ರಿ ಹೇಳ್ರಿ ಬರ್ರಿ ಹೇಳ್ರಿ ನಮ್ ಕೆಲಸ ನಾವು ಮಾಡ್ಕೊತಂದ್ರ ಸುಮ್ಮ ಮುಂದೆ ನೋಡಿ ನೀವು ಕೆಲಸ ನೀವ್ ಏನ್ ಮಾಡ್ಲಕತ್ತೀರಿ ಎಲ್ಲ ನೋಡ್ಲಕತ್ತೀವಿ ನಾವು ನೀವ್ ಏನ್ ಮಾಡ್ಲಕತ್ತೀರಿ, ಏನ್ ಮಾಡ್ತಾ ಇಲ್ಲ, ಎಷ್ಟರ ಮಟ್ಟಿಗೆ ಕೇಳಕತ್ತೀರಿ, ಎಷ್ಟರ ಮಟ್ಟಿಗೆ ಹೇಳಲಕತ್ತೀರಿ ಎಲ್ಲ ನೋಡ್ತಿರ್ತೀವಿ ಇಲ್ಲಿ ನಾವು. ಎಲ್ಲ ಗೊತ್ತಾಗ್ತಿರ್ತದೆ. ಏನಾಯ್ತು ಕೇಳಲಿಲ್ಲ ಅಂತಂದ್ರೆ ಏನು ಬರ್ತೀರಿ, ಕೇಳಲಿಲ್ಲ ಅಂತ ನೀವು ಪುಣ್ಯ ಇಲ್ಲ ಅಂತ ತಿಳ್ಕೋಬೇಕಷ್ಟೇ. ಏನದ ಅರ್ಥ? ಏನದ? ಶಂಕರಾಚಾರ್ಯರು ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ಒಂದು ಊರಿಗೆ ಹೋಗ್ತಾರೆ. ಒಂದು ಊರಿಗೆ ಹೋದಾಗ ಅಲ್ಲಿ ಒಂದು ಬಡ ಬ್ರಾಹ್ಮಣನ ಮನೆ, ಪ್ರಭಾಕರ ಅಂತ ಅವನ ಹೆಸರು. ಏನ್ ಹೆಸರು? ಒಂದು ಬ್ರಾಹ್ಮಣರ ಮನೆಯಾಗ ಪ್ರಭಾಕರ ಅಂತಿದ್ದ. ಆ ಪ್ರಭಾಕರ ಎಷ್ಟೋ ದೇವರಿಗೆ ಹರಕೆ ಹೊತ್ತು ಒಂದು ಮಗನ್ ನಡೆದಿದ್ದ. ಆ ಮಗ ಬೆಳೆದ 12 ವರ್ಷ ಆದ್ರ ಒಂದು ಮಾತು ಯಾರಿಗೆ ಆಡಿದ್ದಿಲ್ಲ.
ಯಾರ ಸಂಗಟ ಒಂದು ಮಾತು ಆಡ್ತಿರ್ತಿಲ್ಲ. ಬೆಳೆದ 12 ವರ್ಷ ಆಗಿತ್ತು ಅವನ ಮಗನಿಗೆ. ಎಲ್ಲ ಡಾಕ್ಟರ್ಗಳಿಗೆ ಹೋಗಿ ಚೆಕ್ ಮಾಡ್ತಿದ್ರು, ಇವ ಮೂಕಿಲ್ಲ, ಇವನಿಗೆಲ್ಲ ಮಾತಾಡ್ಲಿಕ್ಕೆ ಬರ್ತದ, ಅವನ ಶರೀರದೊಳಗೆ ಏನೇನು ಸಮಸ್ಯೆ ಇಲ್ಲ, ಗಂಟಲದೆಲ್ಲ ಆದ್ರೆ ಅವನು ಮಾತಾಡಿಲ್ಲ. 12 ವರ್ಷದ ಮಗ ಮಾತಾಡಿಲ್ಲ. ಎಲ್ಲಿ ಬೇಕಾದಲ್ಲಿ ಕರ್ಕೊಂಡವ್ರು, ದೊಡ್ಡ ಗುರುಗಳು ಬರಲಿ, ಪಂಡಿತರು ಬರಲಿ, ಜಗದ್ಗುರುಗಳು ಬರಲಿ, ವಿಶ್ವಗುರುಗಳು ಬರಲಿ, ಮತ್ತಿನ್ನೇನು ಗುರುಗಳು ಅಂತಾರಲ್ಲ, ಎಲ್ಲಾ ಗುರು ಪರಂಪರೆಯವ್ರ ಬಲ್ಲಿ ಒಯ್ದು ಕುಂದಿರ್ಸಿದ್ರು. ಎಲ್ಲ ಸಂತರು, ಶರಣರು, ಮಹಾತ್ಮರು ಅಂತೇಳಿ ಏನು ಜಗತ್ತಿನೊಳಗೆ ಏನೇನು ತಯಾರಾಗ್ಯಾರ. ಎಂಥವ್ರ ಬಗ್ಗೆ ಹೇಳಕತ್ತೀನಿ? ಅಹಂ ಬ್ರಹ್ಮಾತ್ಮೆ, ರುಚಿ, ಅನುಭವ ಎಲ್ಲದ ಜಗತ್ತಿನಾಗ ಏನು ದೊಡ್ಡ ಫೇಮಸ್ ಆಗಿರಲ್ಲ ಅವ್ರ ಬಗ್ಗೆ ಹೇಳಕತ್ತೀನಿ ಈ ಮಾತುಗಳು. ತಮ್ಮ ಸ್ವಸ್ವರೂಪ ಜ್ಞಾನ ಇಲ್ಲದೆ ದೊಡ್ಡ ದೊಡ್ಡ ಅಧಿಕಾರಿ ಇಟ್ಕೊಂಡು ಕುಂತಾರ. ತಮಗೇ ಏನೂ ಗೊತ್ತಿಲ್ಲ. ಜಗತ್ತಿಗೆ ಇವ್ರು ಏನು ಮಾರ್ಗದರ್ಶನ ಮಾಡ್ತಾರ, ಏನು ಧರ್ಮದರ್ಶನ ಮಾಡ್ತಾರ, ಅಂತವ್ರು ಎಲ್ಲರ ಬಲ್ಲಿ ಕರ್ಕೊಂಡು ಎಲ್ಲಿ ಕರ್ಕೊಂಡಾದ್ರು ಏನು ಒಂದು ಶಬ್ದ ಮಾತಾಡ್ಲಿಲ್ಲ. ಯಾರ್ಯಾರು ಆಶೀರ್ವಾದ ಮಾಡಿದ್ರು ಮಾತಾಡಲ್ಲ. ಡಾಕ್ಟರ್ ಬಲ್ಲಿ ಹೋದ್ರೆ ಜಾಡ್ ಇಲ್ಲ, ಔಷಧ ಇಲ್ಲ, ಮಾತಾಡಲ್ಲ. ದೊಡ್ಡ ಚಿಂತೆ ಆಯ್ತು ಮಗನಿಗೆ. ಮಗ ಹಿಂಗಾಯ್ತಲ್ಲ, ಏನು ಅಕಸ್ಮಾತ್ವಾಗಿ ಶಂಕರಾಚಾರ್ಯರು ಅವ್ರ ಊರಿಗೆ ಬರ್ತಾರ. ಪ್ರಭಾಕರ ಖುಷಿಯಾಗ್ಬಿಡ್ತಾನ, ಮಹಾತ್ಮರು ಬಂದಾರ, ಹೋಗಿ ನನ್ನ ಮಗನಿಗೆ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ರ ಮಾತು ಬರ್ತವೆ, ನೋಡೋಣ, ಇದು ನನ್ನ ಕೊನೆಯ ಪ್ರಯತ್ನ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ತನ್ನ ಮಗನಿಗೆ ಕರ್ಕೊಂಡು ಏನ್ ಮಾಡ್ತಾರ, ಗುರುಗಳು ಇವ್ರ್ಯಾರು ಪ್ರಭಾಕರ ತನ್ನ ಮಗನಿಗೆ ಕರ್ಕೊಂಡು ಶಂಕರಾಚಾರ್ಯರು ಎದುರು ಕರ್ಕೊಂಡು ಇದಕ್ಕೆ ಕುಂದಿರ್ಸಿದ ಹೊತ್ನಾಗ ಆ ಕೂಸಿನ ಒಯ್ದು ಕುಂದಿರ್ಸಿದ್ರು ವಜ್ರ ಒಯ್ದು ಮುಂದೆ ಇಟ್ಟಂಗ ಬೆಳಕಾನ ಬೆಳಕದ ಕೂಸು. 12 ವರ್ಷದ ಮಗ. ಅವನಿಗೆ ತಲೆ ಮ್ಯಾಲ ಕೈ ಆಡಿಸ್ತಾರೆ. ಕೈ ಆಡಿಸಿ ಆಶೀರ್ವಾದ ಮಾಡಿ, ಅಪ್ಪ ನೀನು ಯಾರಿದ್ದೀಯಪ್ಪ, ನೀನು ಯಾರಿದ್ದೀಯಪ್ಪ? 1000 ಹುಡುಗರಿಗೆ ಕೇಳ್ಬೇಕಾದ್ರೆ ನಿನ್ನ ಹೆಸರೇನೋ ಅಂತ ಹೆಂಗೆ ಕೇಳ್ತೀನಿ, ಹಿಂಗೆ ಕೇಳಿರ್ತದ. ಅಪ್ಪ ಅಮ್ಮ ವಿಚಾರ ಸಾಗರದೊಳಗ ನಿಶ್ಚಲ ದಾಸರು ತತ್ವ ದೃಷ್ಟಿಗೆ ಒಂದು 100 ಕಡಿ ಒಂದು ಶಬ್ದ ಬಳಸ್ಯಾರ. ಅವರು ತಾತ ತಾತ ಅಂತ ಬಳಸ್ಯಾರ. ನಿಶ್ಚಲ ದಾಸರು ತಾತನ ಏನ ಶಿಷ್ಯ ತತ್ವ ದೃಷ್ಟಿ ತಾತಾರೆ. ಗೋವಾದೊಳಗ, ಸೊರಟದೊಳಗ, ಚೌಪಾಯಿದಾಗ ಎಲ್ಲ ಕಡೆ ತಾತ ತಾತ ತಾತ. ತನ್ನ ಶಿಷ್ಯನಿಗೆ ತಾತ ತಾತ ಅಂತೇಳಿ ಗೌರವ ಕೊಟ್ಟು ಪಾಠ ಹೇಳ. ಏನದು ನಿಶ್ಚಲ ದಾಸನ ಭಾಷೆ? ಇವೆಲ್ಲ ಬಹಳ ಅಬ್ಸರ್ವ್ ಮಾಡ್ಬೇಕು ನಾವು. ತಾತ ತಾತ ತಾತ, ಹಿಂಗ ತಾತ ಹಂಗ ತಾತ ಅಂತ ಹೇಳಿ ಗುರು ಆದವನು ಶಿಷ್ಯನಿಗೆ ತಾತ ತಾತ ಗೌರವ ಕೊಟ್ಟು, ಮಗು ಅದನ್ನದ ಏನ್ ಕಾಣದ ಹೇಳಕ್ಕೆ ಅದಕ್ಕೆ ಹೆಂಗ ಬೇಕಂಗೆ ಮಾತಾಡೋದಿರ್ತದ. ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡ್ತಾರ, ನೀನ್ ಯಾರಿದ್ದೀಯಪ್ಪ ಅಪ್ಪ ಅಪ್ಪ ಅಪ್ಪ, ನೀನ್ ಯಾರಿದ್ದೀಯಪ್ಪ ಅಂತ ಪ್ರೀತಿಲಿಂದ ಮಾತನಾಡ್ಸಿದ್ರು. ನೀನ್ ಯಾರಿದ್ದೀ ಅಂದಾಗ ಆ 12 ವರ್ಷದ ಮಗ ಎಲ್ಲಾ ಸುತ್ತ ಶಂಕರಾಚಾರ್ಯರು ಬಂದಾರಂತೇಳಿ ಊರು ಸಭಿಕರೆಲ್ಲ ಸೇರ್ಯಾರ.
ಇವನು ಒಂದು ಸಮಸ್ಯೆ ತಂದಾನ, ಮೂಕ್ ಮಗನ್ ಹಿಡ್ಕೊಂಡು ಬಂದನ್ ನೋಡಿವ, ಎಲ್ಲಾ ಕಡೆ ಎಲ್ಲಿ ಹೋದ್ರೂ ಇದೊಂದು ಹುಡುಗನ್ ಹಿಡ್ಕೊಂಡ್ ಬರ್ತಾನಂತೇಳಿ ಇವನ್ ಬಗ್ಗೆ ಎಲ್ಲರಿಗೆ ಬ್ಯಾಸರ. ಆ ಕೂಸಿನ ಶಂಕರರ ಮುಂದೆ ಕುಂದಿರ್ಸಾರ. ದೊಡ್ಡ ದೊಡ್ಡ ಪಂಡಿತರು ಮಹಾತ್ಮರು ಏನೆಲ್ಲ ಶಂಕರರ ಉಪದೇಶ ಕೇಳಬೇಕಂತ ಬಂದಾರ, ಚರ್ಚೆ ಮಾಡ್ಬೇಕಂತ ಬಂದಾರ. ಅವರು ಎಂದೂ ಕೇಳಲಾರದಂತ ಸಂಸ್ಕೃತ ಶ್ಲೋಕಗಳನ್ನ ಈ ಕೂಸು ಮಾತಾಡ್ಲಕತ್ತಿ ಬಿಡ್ತು. ನಾಹಂ ಮನುಷ್ಯೋ ನ ಚ ದೇವಕ್ಷೋ ನ ಬ್ರಾಹ್ಮಣ ನ ಕ್ಷತ್ರಿಯ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ನ ಗೃಹಿ ವನಸ್ಥೋ ಭಿಕ್ಷುರ್ನ ಚಾಹಂ ನಿಜ ಬೋಧ ರೂಪ ಅಂತೇಳಿ ಒಂದು ಸಂಸ್ಕೃತ ಶ್ಲೋಕ ಹೇಳ್ಬಿಡ್ತದ. ನಿನ್ ಹೆಸರೇನಂತ ಕೇಳಿದ್ರು ಒಂದು ಸಂಸ್ಕೃತ ಶ್ಲೋಕ ಹೇಳಿದ್ರೆ ಏನಾವತ್ ನಿಮ್ ಪರಿಸ್ಥಿತಿ? ಬಳಸನಾಗ್ತೀರ ಇಲ್ಲ? ನಾಹಂ ಮನುಷ್ಯೋ ನ ಚ ದೇವೇಕ್ಷೋ ನ ಬ್ರಾಹ್ಮಣ ನ ಕ್ಷತ್ರಿಯ ವೈಶ್ಯೋ ಶೂದ್ರ ನ ಬ್ರಹ್ಮಚಾರಿ ನ ಗೃಹಿ ವನಸ್ಥೋ ಭಿಕ್ಷುರ್ನ ಚಾಹಂ ನಿಜ ಬೋಧ ರೂಪ. ಶಂಕರಾಚಾರ್ಯರು ಅದ್ಭುತ ಖುಷಿಯಾಗ್ಬಿಟ್ರು. ಕೂಸಿನ ತೆಗಿಗೆ ಹಾಕೊಂಡ್ಬಿಟ್ರು. ಉಳಿದವರೆಲ್ಲ ಪರೇಶಾನ ಆಗ್ಬಿಟ್ರು. ಏನಪ್ಪ ಇದು ಹಿಂಗಾಯ್ತಲ್ಲ, ಮಾತನಾಡಂಗಿಲ್ಲ ಅಂದ್ರೆ ಈ ಮಗ ಒಳಗಿಂದೊಳಗೆ ಎಟ್ಟರೆ ಪವರ್ ತುಂಬ್ಕೊಂಡಲ್ಲ. ನಿಶ್ಚಲ್ ದಾಸ್ ಇದ್ದಂಗೆ ಹೌದಾ ಇಲ್ಲ ಈ ತರ ಮಾತಾಡೋದು? ನಿಶ್ಚಲ್ ದಾಸ್ನ ಹಿಂಗೆ ಮಾಡ್ತಿದ್ನಂತ. ಸಣ್ಣ ಹುಡುಗಿದ್ದಾಗ ದೊಡ್ಡ ದೊಡ್ಡ ಸಂಸ್ಕೃತ ಕೇಳ್ಬಿಡ್ತಿದ್ ನಾವು. ನೀನ್ ಯಾರಿದ್ದೀಯಪ್ಪ ಅಂತ ಕೇಳಿದ್ರ ನಾನ್ ಯಾರಿದ್ದೀನಿ ಅನ್ನೋದ ಆಮೇಲೆ ಕೇಳಕಚ್ಚಿ ಅದನ್ನ ಯಾರ ಅಲ್ಲ ಅನ್ನೋದು ಹೇಳ್ತೀನಿ ಕೇಳನ್ನಪ್ಪ. ನಾ ಮನುಷ್ಯನಲ್ಲ. ಇದು ಹೇಳೋ ಧೈರ್ಯ ಅದ ನಿಮಗ? ನಾ ಮನುಷ್ಯ ಅಲ್ಲ ಅಂತ, ಬ್ರಹ್ಮದೀನಿ ಅಂತ. ಮನುಷ್ಯತ್ವ ಆದ್ರೆ ನೀವು ಒಂದ್ ಸ್ವಲ್ಪ ಕೇಳ್ತೀರಿ. ಬೇಕೇನದು ಮನುಷ್ಯತ್ವ? ಬ್ರಹ್ಮ ಆದ್ಮೇಲೆ ನೀವು ಬ್ರಹ್ಮ ಆದ್ಮೇಲೆ ಮನುಷ್ಯತ್ವದ ಅವಶ್ಯಕತೆ ಅದ ಏನ್ರಿ ನಿಮ್ಗೆ? ಹೆಂಗ? ಬ್ರಹ್ಮ ಆಗ ತನಕ ಬೇಕು, ಬ್ರಹ್ಮ ಆದ್ಮೇಲೆ ಬೇಕಾಗಿದೆ ನಾವು. ನಾ ಮನುಷ್ಯನಲ್ಲ ಮೊದಲು ತಿಳ್ಕೊರಿ. ನಾನು ದೇವತೆ ಅಲ್ಲ, ನಾನು ದೇವಮಾನವ ಯಕ್ಷನೂ ಅಲ್ಲ, ನಾನು ರಾಕ್ಷಸನೂ ಅಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾ ಶೂದ್ರ ಅಲ್ಲ, ಮತ್ತ ವೈಶ್ಯ ಅಲ್ಲ, ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ, ಸನ್ಯಾಸಿ ಅಲ್ಲ. ಬ್ರಹ್ಮ ಅನ್ನದೊಂದು ಹೊರತುಪಡಿಸಿ ಏನೇನ್ ಅದೀನಿ ಅಂತ ನೀವು ತಿಳ್ಕೊಂಡಿರಿ ಅವು ಯಾವ್ಯಾವ್ಯಾವ್ಯಾವ್ಯಾವು ನಾನಲ್ಲ. ನಾನದೀನಿ ನಿಜಬೋಧ ರೂಪ. ನಿಜಬೋಧ, ನಿಜ ಅಂದ್ರೆ ನಾನು ಸ್ವಯಂ ಜ್ಞಾನಿ ಅದೀನಿ ನಾನು. ನಿಜ ಅಂದ್ರೆ ಏನು? ನಿಜ ಅಂದ್ರೆ ತಾನು ಅಂತ ಖುದ್ ನಾನು ಅನ್ನೋದೇ ನಿಜ. ನಿಜ ಬೋಧ ರೂಪ. ಬೋಧ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪ ಅದೀನಿ ನಾನು. ಸ್ವತಃ ನಾನೇ ಬ್ರಹ್ಮ ಅಂತ ನನ್ನ ಬಗ್ಗೆ ನಾನು ತಿಳ್ಕೊಂಡವದೀನಿ. ನಾನು ಬ್ರಹ್ಮ ಅಂತ ನನ್ನ ಬಗ್ಗೆ ನಾನು ಸ್ವತಃ ನಿಜ ಅಂದ್ರೆ ನನ್ನನ್ನು ನಾನು ಬ್ರಹ್ಮ ಅಂತ ತಿಳ್ಕೊಂಡವದೀನಿ ನಾನು. ನಾನು ನಿಜಬೋಧ ರೂಪ ಅಂದ್ರೆ ಜ್ಞಾನ ಸ್ವರೂಪನಿದ್ದೇನೆ. ಮಗುವಿನ ಮಾತು ಕೇಳಿ ಸಭೆಯಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ಟರು, ಪರೇಶಾನರ. ಶಂಕರರು ಕೈ ಮುಗಿದು ಬಿಟ್ರ ಕೂಸಿ. ಆಯ್ತಪ್ಪ ಪರಮಾತ್ಮ, ಎಂತ ಸಿಕ್ಕಲ್ಲಪ್ಪ ನೀ ನನಗ. ಆಯ್ತು ಸರಿ, ನೀ ಬ್ರಹ್ಮ ಸ್ವರೂಪ ಇರು, ಭಾಳ ಚಲೋ ಆಯ್ತು, ನನಗ ಖುಷಿ ಆಯ್ತು ನೀ ಏನದಿ ಅನ್ನೋದ ಕೇಳಿ. ಆದ್ರ ಮಂದಿಗೆಲ್ಲ ಪರೇಶಾನ್ ಮಾಡಿಟ್ಟಿದಲ್ವ ಮಾರಾಯ. ಇವರೆಲ್ಲರ ಸಂಗಟ ನೀನು ಮಾತನಾಡ್ಲಾರ್ದಂಗ ಗಪ್ಪು ಕೂತು ಓಸು ಮಂದಿಗೆ ಪರೇಶಾನ್ ಮಾಡಿಟ್ಟಿದಲ್ಲ ನೀನು.
ಎಲ್ಲರೂ ಎಷ್ಟು ಚಿಂತೆ ಒಳಗಾರ, ಎಷ್ಟು ವೈದ್ಯಕೀಯ ಚಿಕಿತ್ಸೆ ಕೊಟ್ಟಾರ, ನಿನಗೆ ಯಾರ್ಯಾರ ಬಳಿ ಕರ್ಕೊಂಡೋಗಿ ಏನೇನು ಟ್ರೀಟ್ಮೆಂಟ್ಗಳು ಕೊಡ್ಸಾರ, ಏನೇನು ಆಶೀರ್ವಾದ ಮಾಡ್ಸಾರ, ಯಾರ್ಯಾರಿಗೆ ಕಿಮ್ಮತ್ ಮಾಡಿಲ್ಲಲ್ಲ ನೀನು ಎತ್ತವ ನೀನು. ಒಬ್ಬರ ಸಂಗಟ ಮಾತಾಡ್ಬಾರ್ದ ಅಂದ್ರೆ ಶಂಕರಾಚಾರ್ಯ. ಅವಾಗ ಆ ಮಗು ಹೇಳ್ತದ, ಅಪ್ಪ ಇವ್ರ ಜೊತೆಗೆ ಮಾತಾಡ್ಬೇಕಾದ್ರ ಇವ್ರು ಯಾರಿಗೆ ನನ್ನ ಮಾತೆ ಅರ್ಥ ಆಗಂಗಿಲ್ಲಲ್ಲಪ್ಪ, ನಾ ಏನ್ ಮಾತಾಡ್ಬೇಕು, ಇವ್ರಿಗೆ ನನ್ನ ಮಾತೆ ಅರ್ಥ ಆಗಂಗಿಲ್ಲ, ನಾ ಏನ್ ಮಾತಾಡ್ಬೇಕು. ಅಮೆರಿಕದವ್ರಿಗೂ ಕನ್ನಡದಾಗ ಮಾತಾಡ್ಸಿದ್ರೆ ಅರ್ಥ ಆಗ್ತದೇನ್ರಿ? ಕನ್ನಡದವ್ರಿಗೆ ಬಂದಕ್ಕೆ ಯಾರೋ ಜಪಾನ್ ಇವ್ರು ಯಾರು ಇದ್ರವ್ರು ಇರ್ತಾರಲ್ಲ, ಜರ್ಮನ್ದವ್ರು ಬಂದು ಮಾತನಾಡಿದ್ರೆ ಅರ್ಥ ಆಗಿಬಿಡ್ತದ. ಅರ್ಥ ಆಗ್ಬೇಕಾದ್ರೆ ಇಬ್ಬರಿಗೆ ತಿಳುವಳಿಕೆ ಇರ್ಬೇಕಿಲ್ಲ ಒಂದೇ ಭಾಷೆಯ ಬಗ್ಗೆ. ಹಂಗ ಈ ಬ್ರಹ್ಮಾಸ್ಮಿ ಅನ್ನೋ ಭಾಷೆನೇ ಇವ್ರಿಗೆ ಗೊತ್ತಿಲ್ಲ, ನಾ ಏನ್ ಮಾತಾಡ್ಬೇಕು ಇವ್ರ ಸಂಗಟ? ನನ್ನ ಭಾಷೆನೇ ಬ್ರಹ್ಮಾಸ್ಮಿಲಿಂದ ನಾ ಮಾತಾಡೋ. ಕನ್ನಡ, ಇಂಗ್ಲಿಷ್, ತೆಲುಗು ಇವೇ ದೊಡ್ಡವಾಗಿ ಕೂತಾವ, ಬ್ರಹ್ಮಾಸ್ಮಿ ಭಾಷೆನೇ ಗೊತ್ತಿಲ್ಲ. ಇಂಥವ್ರ ಸಂಗಟ ನಾ ಏನ್ ಮಾತಾಡ್ಬೇಕು? ಅವ್ರಿಗೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಏನ್ ಹಂಗಂದ್ರ ಅಂತಂದ್ರ, ಏನ್ ಹಂಗಂದ್ರ ಅಂದ್ರೆ ಬರೀ ಸ್ವಲ್ಪ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಬರ್ರಿ ಅಂತ ಕರ್ಕೊಂಡು, ಎಲ್ಲಿ ಕರ್ಕೊಂಡು ಹೋದ? ಆಕಳುಗಳಿಗೆ ಅವು ಕಟ್ಟಿರ್ತಾರಲ್ಲ ಗೋಶಾಲ, ದನದ ಕೊಟ್ಟಿಗೆ ಕರ್ಕೊಂಡು ಹೋದ. ಯಾರಿಗೆ? ಶಂಕರಾಚಾರ್ಯರಿಗೆ. ಯಾರು? ಆ 12 ವರ್ಷದ ಮಗು. ಸರಿ, ಇವ್ರಿಗೆ ಒಂದಿಷ್ಟು ನಿರ್ವಾಣ ಶತಕಮ್ಮ ಹೇಳ್ರಿ ಇವ್ರಿಗೆ. ಆ ದನಗಳಿಗೆ ಒಂದಿಷ್ಟು ನಿರ್ವಾಣ ಶತಕಮ್ಮ ಹೇಳ್ರಿ ನಿಮ್ಮದು, ಅವಕ್ಕೇನಾರು ಕೇಳಿದ್ರೆ ಅರ್ಥ ಆಗ್ತದೇನಂತ ಅಂದ. ಅವಕ್ಕೆ ಹೆಂಗ ಅರ್ಥ ಆಗ್ತದೆ? ಮತ್ತ ಅದೇ ಸಮಸ್ಯೆ ಅದ ನೋಡಿ. ನೀನು ಕೊಟ್ಟಿಗೆಗ ನಿರ್ವಾಣ ಶತಕಮ್ಮ ಹೇಳಿದ್ರ ಹೆಂಗ ಅರ್ಥ ಆಗಂಗಿಲ್ಲ ದನಗಳಿಗೆ, ಹಂಗ ನಾನಿಲ್ಲಿ ಮಾತನಾಡಿದ್ರೆ ಇವಕ್ಕೆ ಯಾವಕ್ಕ ಅರ್ಥ ಆಗಂಗಿಲ್ಲ, ನಾ ಏನ್ ಮಾತಾಡ್ಬೇಕಿಲ್ಲ? ಆಯ್ತು ಬಿಡಪ್ಪ ಅಂತ ಹೇಳಿತು. ಇವರಿಗೆ ನಿನಗ ವ್ಯತ್ಯಾಸದತ್ತ ಹೋಲ್ಬಿಡು, ಇವತ್ತೇಕ್ ಮಾತಾಡ್ಲಿಕ್ಕೆ ನೀನ್ ಅಂತ ಕೇಳಿದ್ರ ಅವನಿಗೆ. ಇವತ್ತೇಕ್ ಮಾತಾಡ್ಲಿಕ್ಕೆ ಅಂತಂದ್ರೆ, ಇವತ್ತ ನೀವು ನನಗೆ ಸದ್ಗುರುಗಳು ಪ್ರಾಪ್ತ ಆಗಿರಿ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಂತವ್ರು, ನನ್ನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಂತವ್ರು, ನನ್ನ ಸ್ಥಿತಿ, ನನ್ನ ಉನ್ನತಿ ಏನದ ಆತ್ಮೋನ್ನತಿ ಇದನ್ನ ನೀವು ತಿಳ್ಕೊಳ್ಳೋರು ಸಿಕ್ಕಿರಿ. ಅದಕ್ಕೆ ನಾನು ನಿಮ್ ಸಂಗಟ ಮಾತಾಡ್ಲಿಕ್ಕೆ ಹೊರತು ಬೇರೆ ಯಾವ ಕಾರಣಕ್ಕೂ ನಾನು ಮಾತನಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಭಾಷೆ ಈ ಎಲ್ಲಾ ಗೂಟಗಳಿಂದ ಬಿಚ್ಚಿಕೊಂಡು ಬ್ರಹ್ಮಾಸ್ಮಿ ಭಾಷೆಗೆ ಹೋಗ್ಬೇಕಾಗಿತ್ತು ನಾವು. ಅದಕ್ಕ ಏನ್ ಮಾಡಿದ್ರು ಶಂಕರಾಚಾರ್ಯರು? ಆ ಮಗುವನ್ನ ತಾವು ತಗೊಂಡು ಗಳಿಸ್ಬೇಕು ಅಂತ ಈ ಮಗುವನ್ನ ನಮಗ ಪಾಠಬೇಡ್ರಿ ಅಂತಂದ್ರೆ ಗುರುಗಳು. ಮಕ್ಕಳನ್ನ ಹಾಡಿದ್ರೆ ಎಂತ ಮಕ್ಕಳು ಹಡಿಬೇಕಂದ್ರ ಇಂಥ ಮಕ್ಕಳನ್ನ ಹಡಿಬೇಕು. ಈ ಮಗು ನನಗೆ ಬೇಕು ಅಂತ ತಗೊಂಡೋಗಂತ ಮಕ್ಕಳನ್ನ ಹಡಿಬೇಕು. ಆವಾಗ ಪ್ರಭಾಕರ್ಗ ಏನಾಗ್ಬಿಡುತ್ತಂತಂದ್ರ, ಇವನ್ ಭಾಷೆನ ನಮಗ್ ತಿಳಿಯಂಗಿಲ್ಲ, ನಾವೆಲ್ಲರೂ ಅಜ್ಞಾನಿಗಳು, ಅವನೊಬ್ನೇ ಬ್ರಹ್ಮಾಸ್ಮಿ ಇರೋ ಬ್ರಹ್ಮಜ್ಞಾನಿ, ನಮ್ಮನ್ನೆಲ್ಲ ಒಂಥರ ಪಶುಗಳ ಗಂಟೆ ನೋಡಿ ಆಡದ 12 ವರ್ಷ ಬೆಳೆಸಿದ್ರು ಒಂದು ಮಾತು ನಮಗ ಆಡಿಲ್ಲ ಅಂದ್ರ ಇದು ನಮ್ಗ ಅವ ನಮ್ಮ ಹೊಟ್ಟೆ ಹುಟ್ಟಿದ್ದೆ ದೊಡ್ಡ ಭಾಗ್ಯ ಅದ. ಖರೆ
ಆದ್ರೆ ನಮ್ಮ ಸ್ಥಿತಿ ಬಗ್ಗೆ ಇದು ದೊಡ್ಡ ಅಪಮಾನನೇ ಅದ. ಇವನಿಗೆ ಮನೆಗೆ ಇಟ್ಕೊಂಡಷ್ಟು ಅದ್ರ ಸಲ ಇವ ನಮ್ಗೆ ಉಪಯೋಗ ಇಲ್ಲ, ತಗೊಂಡೋಗ್ಬಿಡ್ರಿ ಅಂತ ಕೊಟ್ಬಿಟ್ರು, ಕರ್ಕೊಂಡು ಹೋಗ್ಬಿಟ್ಟ. ಮಾತಾಡ್ಲಕ್ ಬರ್ತದಂದ್ರೂ ನಮಗೆಲ್ಲ ಅಜ್ಞಾನಿಗಳಕ್ಕ ತಿಳ್ಕೊಂಡು ನಮ್ ಸಂಗಟ ಮಾತನಾಡ್ಲಾರ್ದಂಗ ಹಿಂಗ ಕುಂತವನಿಗೆ ಇನ್ನು ಮುಂದರೆ ಇವ ಏನ್ ಮಾತಾಡ್ತಾನ? ನಾವು ಎಲ್ಲ ಬ್ರಹ್ಮಾಸ್ಮಿ ಜ್ಞಾನಿಗಳಾಗಿ ಇವನ್ ಸಂಗಟ ಮಾತಾಡುವಂತ ಯೋಗ್ಯರಿಂದ ಆಗ್ಲಿಕ್ಕೆ ಸಾಧ್ಯ ಅದ. ಇದು ನಮ್ಮ ಲೋಕದ ಕೂಸಲ್ಲ, ಇದು ನಿಮ್ಮ ಲೋಕದ ಕೂಸದು, ತಗೊಂಡೋಗ್ಬೇಕು. ಆ ಮಗುನೇ ಮುಂದ ಹಸ್ತಮಲಕಾಚಾರ್ಯ ಅಂತ. ಹಸ್ತಮಲಕಾಚಾರ್ಯ ಅಂದ್ರೆ ಶಂಕರರ ಶಿಷ್ಯರು. ಅದಕ್ಕೆ ಏನಾಗಬೇಕಾಗ್ಯದ? ಎಲ್ಲಾ ಬಿಗಿತಗಳಿಂದ ಸಡಿಲಗೊಳ್ಳ್ರಿ. ಯಾವುದು ಬಿಗಿತಗಳು ಇಟ್ಕೋಬೇಡ್ರಿ, ಯಾವುದು ಬೇಡ. ನಿರ್ವಾಣ ಷಟಕದೊಳಗೆ ಎಷ್ಟು ಬಿಗಿತಗಳದಾವ ಗೊತ್ತಾಗ್ತು. ತಂದೆ, ತಾಯಿ, ಬಂಧು ಬಳಗ, ಪಂಚಮಹಾಭೂತಗಳು, ಶರೀರ, ಮನಸ್ಸು, ಬುದ್ಧಿ, ಗುರು, ಶಿಷ್ಯ, ಏನೇನದ ಒಂದು ದೊಡ್ಡ ಪಟ್ಟಿನೇ ಕೊಟ್ಟರಲ್ಲಿ. ಆ ಎಲ್ಲ ಗೂಟಗಳಿಂದ ನೀವು ಮುಕ್ತ ಆಗಬೇಕು. ಅದರಿಂದ ಮುಕ್ತ ಆಗಿ ಊಟಕ್ಕೆ ಕಟ್ಟಾಕೊಂಡ್ಬಿಟ್ರಿ. ಗುರುಗಳು ಹೇಳ್ಬೇಕು, ನಾವು ಕೇಳ್ಬೇಕು. ಗುರುಗಳು ಬರ್ಬೇಕು, ಹೇಳ್ಬೇಕು, ನಾವು ಕುಂತು ಕೇಳ್ಬೇಕು, ನಮ್ಮ ಮನೆಗೆ ನಾವು ಹೋಗ್ಬೇಕು. ಇದು ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ನಡೆದದ. ಇದು ಎಲ್ಲಿ ತನಕ ಕೇಳ್ಕೊತಿರ್ತೀವಿ ಅಲ್ಲಿ ತನಕ ಆಗಂಗಿಲ್ಲ. ನಿಮ್ಮೊಳಗ ಸ್ವಂತ ಅನುಭವ ಬರ್ಬೇಕು, ಸ್ವಂತದ ಅನುಭವ ಬರ್ಬೇಕು, ಸ್ವಂತದ ಅನುಭವ ಬರ್ಬೇಕು, ಸ್ವಂತದ ಅನುಭವ ಬರ್ಬೇಕು. ಸ್ವಂತ ಪ್ರಶ್ನೆಗಳು ಹುಟ್ಟಬೇಕು. ನಿಮ್ಮವೇ ಸ್ವಂತ ಅನುಭವ ಆಗಾಗ ಪ್ರಶ್ನೆಗಳು ಹುಡ್ತಾವ. ಅನುಭವನೇ ಮಾಡ್ಕೊಳ್ತೇವೆ ಅಂತಂದ್ರೆ ಹೆಂಗ್ ಪ್ರಶ್ನೆಗಳು ಹುಡ್ತಾವ? ಮುಂದುವರೆದ ಚರ್ಚೆ ನಡೀತದ. ಏನ್ ನಡೀತದ? ವಿಚಾರಕಾಗರದಗಳು ಅಂದ್ರೆ ನಮ್ಮೊಳಗನ ಒಂದು ಕೂಟ ಅಂತ, ಮತ್ತಿನ್ನೊಬ್ಬ ಏನದನ ಆಭಾಸ. ಇಬ್ರೇ ಅಲ್ಲ ನಿಮ್ಮಲ್ಲಿರೋದು. ಒಂದು ಚಿದಾಭಾಸ, ಒಂದು ಕೂಟ ಅಂತ. ಮೂರನೇದವ್ರು ಯಾರದಾರ ನಿಮ್ಮೊಳಗ? ಆಭಾಸ ಅದು ಪ್ರತಿಬಿಂಬ. ಬುದ್ಧಿ ಕನ್ನಡಿ ಇದ್ದಂಗದ. ಬುದ್ಧಿ ಸಮೇತ ಆಭಾಸ ಅಥವಾ ಅವಿದ್ಯಾ ಸಮೇತ ಆಭಾಸ. ಎದರ ಪ್ರತಿಬಿಂಬ? ಕೂಟಸ್ಥನ ಪ್ರತಿಬಿಂಬ. ಇಷ್ಟು ಬಿಟ್ರೆ ಏನದು ನಿಮ್ಮಲ್ಲಿ? ಈಗ ಇಷ್ಟೆಲ್ಲ ಉಪದೇಶ ಹೇಳಕತ್ತದಲ್ಲ, ಹೇಳಕತ್ತಿದ್ದು ಉಪದೇಶ ಯಾರಿಗೆ ಆಗ್ಲಕತ್ತದ? ಯಾರಿಗೆ ಉಪಯೋಗ ಅದ ಇದು? ಇವೆಲ್ಲ ವಿಚಾರಗಳು ಬರ್ಬೇಕು ನಿಮ್ಮೊಳಗ. ಈ ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಇದರ ಜ್ಞಾನ ಯಾರಿಗಾಗಬೇಕಾಗ್ಯದ? ಕೂಟಸ್ಥಿನೇ ಆಗ್ಬೇಕಾಗ್ಯದೋ ಆಭಾಸಿಗಾಗಬೇಕಾಗ್ಯದೋ? ಏನ್ರಿ? ಆಭಾಸಗಾಗಬೇಕಾಗ್ಯದ ಅಂತೀರಿ ನೀವು. ಆಭಾಸ ಬ್ರಹ್ಮನಿಂದ ಭಿನ್ನದನೋ? ಆಭಾಸ ಬ್ರಹ್ಮನಿಂದ ಭಿನ್ನದನೋ? ಬ್ರಹ್ಮ ಅಲ್ಲವ ಆಭಾಸ. ಆಭಾಸ ಏನ್ ಮಾಡ್ತಾನ? ಜೀವಾಭಾಸ ಕರ್ಮ ಮಾಡ್ತಾನ. ಈಶ್ವರಾಭಾಸ ಫಲ ಕೊಡ್ತಾನ. ಬ್ರಹ್ಮಚೇತನ ಕೂಟಸ್ಥ ಏನದ? ಏನು ಕರ್ಮ ಮಾಡ್ತಿ ಅದಕ್ಕೆ ಸಂಬಂಧಿಲ್ಲ. ಈಶ್ವರನಲ್ಲಿರೋ ಬ್ರಹ್ಮಚೇತನ ಏನದ? ಏನ್ ಫಲ ಕೊಡ್ತಿ? ಅಸಂಗ. ಹೀಗಾಗಿ ಕೂಟಸ್ಥ ಇವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗಬೇಕು ಅಂತಂದ್ರೆ ಅದರ ಅರ್ಥ ಏನು?
ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬಗ್ಗೆ ಈಗ ನೋಡ್ರಿ, ಒಬ್ಬ ಪ್ರಿನ್ಸಿಪಾಲ್ ಅದನ, ಇನ್ನೊಬ್ಬ ಅವ ಊರಿಗೆ ಹೋದಾಗ ಇವ ಇನ್ನೊಬ್ಬ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅಂತ ಇಟ್ಟೋಗಿರ್ತಾರ. ಇನ್ಚಾರ್ಜ್ ಅಂತ ಇರ್ತಾರಿಲ್ಲ ಆಫೀಸ್ನಾಗ, ಒಬ್ಬ ಫುಲ್ ಚಾರ್ಜ್ ನ ಹೋದ್ನಂದ್ರೆ ಇನ್ನೊಬ್ಬ ಇನ್ಚಾರ್ಜ್ ಅಂತ ಇರ್ತಾನ, ಇರ್ತಾರಲ್ರಿ? ಇರಲ್ಲ. ಅವ ಆದಾಗ ಮತ್ತ ಅವನ ಕೆಲಸ ಯಾರು ಮಾಡ್ಬೇಕು? ಇರ್ತಾರ, ಇನ್ಚಾರ್ಜ್ ಅಂತ ಇರ್ತಾರ. ಈಗ ಫುಲ್ ಚಾರ್ಜ್ ಇದ್ದವನಿಗೆ ಪ್ರಿನ್ಸಿಪಾಲ್ಗ ಆತ ನಾನ್ ಪ್ರಿನ್ಸಿಪಾಲ್ ಅದೀನಿ ಅಂತ ಏನಾರ ಅವನಿಗೆ ಪ್ರಮೋಷನ್ ಆಗ್ಬೇಕಾಗ್ಯದೇನು? ಅವನ ಪ್ರಿನ್ಸಿಪಾಲ್ ಅನ್ಕೋಬೇಕಾಗ್ಯದೇನು? ಅವನು ಪ್ರಿನ್ಸಿಪಾಲ್ ಇದ್ದ ಅವನಿಗೆ ನಾನು ಪ್ರಿನ್ಸಿಪಾಲ್ ಅದೀನಿ ಅಂತ ಅನ್ಕೋಬೇಕಾಗ್ಯದೇನು? ಏನಿಲ್ಲ. ನಾ ಪ್ರಿನ್ಸಿಪಾಲ್ ಅದೀನಿ ಅಂದ್ರೆ ಅದ್ರ ಅರ್ಥ ಏನಾಗ್ತದ? ಇಷ್ಟ ತನಕ ಪ್ರಿನ್ಸಿಪಾಲ್ ಇದ್ದಿದ್ದಿಲ್ಲ, ಈಗ ಪ್ರಿನ್ಸಿಪಾಲ್ ಆಗ್ಯಾನ ನಂಗ. ನಾನು ಬ್ರಹ್ಮ ಅದೀನಿ ಅಂತ ಕೂಟಸ್ಥ ಅಂದನಂತಂದ್ರ ಆ ಕೂಟಸ್ಥ ಇಲ್ಲಿ ತನಕ ಅಜ್ಞಾನಿಯಾಗಿದ್ದ, ಈಗ ಅವನಿಗೆ ಬ್ರಹ್ಮಜ್ಞಾನ ಆಗಿ ಅವನು ಈಗ ಕೂಟಸ್ಥ ಆಗ್ಯಾನ ಅಂತ ಅರ್ಥ ಆಗ್ತದೆ. ಅಜ್ಞಾನದಿಂದ ಜ್ಞಾನಕ್ಕ, ಜ್ಞಾನದಿಂದ ಅಜ್ಞಾನಕ್ಕ ಏನು ನಮ್ಮ ಬುದ್ಧಿ ಸಂಚಾರ ಮಾಡ್ತಲ್ಲ, ಇದಕ್ಕೇನಂತಾರ? ವಿಕಾರ ಅಂತಾರ. ವಿಕಾರ. ಒಂದು 4 ದಿನ ಸತ್ಸಂಗ ಬಿಟ್ಟು ಕುಂದ್ರಿ, ಜ್ಞಾನದಿಂದ ಅಜ್ಞಾನ ಕಡೆ ಜಾರಿ ಬರ್ತದ ಬುದ್ಧಿ. ನಿರಂತರ ಸತ್ಸಂಗ ಮಾಡ್ಕೊತಿದ್ರಿ, ನಿಮ್ಮ ಬುದ್ಧಿ ಅಜ್ಞಾನದಿಂದ ಜ್ಞಾನದ ಕಡೆ ಏರ್ತಿರ್ತದ. ಹೌದಾ? ಜ್ಞಾನಿ ಆಗ್ತೀರಿ, ಅಜ್ಞಾನಿ ಆಗ್ತೀರಿ, ಜ್ಞಾನಿ ಆಗ್ತೀರಿ, ಅಜ್ಞಾನಿ ಆಗ್ತೀರಿ. ಇದು ವಿಕಾರ. ಆದ್ರೆ ಕೂಟಸ್ಥನೊಳಗೆ ಇಂಥದ್ದೇನಾರ ವಿಕಾರದ ಏನು? ಮೊದಲ ಬ್ರಹ್ಮ ಇದ್ದೆ ಈಗ ಇಲ್ಲ, ಅಥವಾ ಈಗ ಇದ್ದಿದ್ದಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಜ್ಞಾನಿಯಾಗಿ ಬ್ರಹ್ಮ ಆಚರಣೆ ಅಂತ ಇಂಥದ್ದೇನಾರ ವಿಕಾರಗಳದವೇನು? ಅವನು ನಿರ್ವಿಕಾರಿ ಅದನವನು. ಜ್ಞಾನ ಅಜ್ಞಾನಕ್ಕೆ ಮೀರಿದವದನವನು ಕೂಟಸ್ಥ. ಹೌದಿಲ್ಲ? ಅಕಸ್ಮಾತ್ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವ ಆಗ್ಯದಂತ ನೀವೇನಾರ ಪರಿಗಣಿಸಿದರೆ ಅಲ್ಲೇನಾಯ್ತು? ಕೂಟಸ್ಥನಿಗೆ ವಿಕಾರದ ಆರೋಪ ಮಾಡಿದಂಗಾಗ್ತದ. ಅವನದನ ನಿರ್ವಿಕಾರಿ. ನಿರ್ವಿಕಾರಿ ಕೂಟಸ್ಥಗ ಜ್ಞಾನ ಆಗ್ತದಂತಿಲ್ಲ, ಅಜ್ಞಾನ ಆಗ್ತದಂತಿಲ್ಲ. ಹೌದಾ? ಅವ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಎಲ್ಲಿದ್ರು ನಾವು ಪ್ರಿನ್ಸಿಪಾಲ್ ಹೌದಾ? ಅಲ್ಲ. ಫುಲ್ ಚಾರ್ಜ್ ಪ್ರಿನ್ಸಿಪಾಲ ಅವ ಊರಾಗಿಲ್ಲ ಅಂತಂದ್ರು, ಬೇರೆ ಊರಿಗೆ ಹೋಗ್ಯಾನಂದ್ರು ಅವ ಪ್ರಿನ್ಸಿಪಾಲೇ ಹೌದಾ? ಅಲ್ಲ. ಅವನ ಜಾಗಕ್ಕೆ ಒಬ್ಬವನಿಗೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅಂತ ಕುಂದಿರ್ತಾರಲ್ಲ, ಈ ಇನ್ಚಾರ್ಜ್ ಪ್ರಿನ್ಸಿಪಾಲ ನಾನೇ ಪ್ರಿನ್ಸಿಪಾಲ್ ಅಂತ ತಿಳ್ಕೊಂಡ್ರ, ಇನ್ಚಾರ್ಜ್ ಪ್ರಿನ್ಸಿಪಾಲ ನಾನೇ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಅಂತ ತಿಳ್ಕೊಂಡ್ರ ಏನಾಗ್ತದ? ಸತ್ಯನ ಅದು? ನಾನೇ ಪ್ರಿನ್ಸಿಪಾಲ್ ಅದೇನು ಬರ್ರಿ ನಾ ಎಲ್ಲ ಹೇಳಿ ಮಾಡ್ಕೊಡ್ತೀನಿ ಬರ್ರಿ ಅಂತಂದ್ರೆ ಅದ್ರ ಸತ್ಯವಾದದ್ದ? ಅದು ಭ್ರಮೆ, ಭ್ರಾಂತಿ. ಆ ಪ್ರಿನ್ಸಿಪಾಲ್ಗ ಭ್ರಾಂತಿ ಆಗ್ಯದ ಅಂತ. ಇನ್ಚಾರ್ಜ್ ಪ್ರಿನ್ಸಿಪಾಲ್ಗ ಭ್ರಮೆ ಆಗ್ಯದ, ಇನ್ಚಾರ್ಜ್ ಪ್ರಿನ್ಸಿಪಾಲ್ಗ ಭ್ರಾಂತಿ ಆಗ್ಯದ ಅಂತ. ಚಿದಾಭಾಸಗ ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡನು ಅಂತಂದ್ರೆ ಅವನಿಗೆ ಭ್ರಾಂತಿ ಆಗ್ಯದ. ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಅವನಿಗೆ ಏನಾಗ್ಯದ? ವಿಕಾರದ ಆರೋಪ ಮಾಡಿದಂಗಾಯ್ತು. ಮತ್ತ ಇಬ್ಬರಿಗೆ ಹತ್ತಂಗಿಲ್ಲ ಅಂದ್ರೆ ಮೂರನೇದಕ್ಕ ಎಲ್ಲಿರ್ತಾರ? ನಾವು ನೀವು ಹೇಳೋ ಪಾಠನೇ ಇದು
ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅಂತ ಹೇಳದೆ ಇದೇ ಒಂದು ಸ್ವಂತ ಭ್ರಮೆ ಅದ ಅಂತ ಅನ್ಕೊಂಡ್ರಿ ಅಂತಂದ್ರೆ ನಿಮ್ಮ ಸಾಧನೆಯ ಗುರಿ ಏನದ? ಈ ಮಿಥ್ಯಾ ಜಗತ್ತು, ಮಿಥ್ಯಾ ಸಂಸಾರದ ಬಾಧೆ, ಜನನ ಮರಣ ಬಾಧೆ, ಇದು ನಿವೃತ್ತಿಯಾಗಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಮಿಥ್ಯಾ ಸಂಸಾರದ ಅಹಂ, ಏನ ನಂದು, ನಾನು, ನಾನು ಮಮ ಅಹಂ ಅಂತೇನಂತೀವಲ್ಲ, ಇದು ದುಃಖಕ್ಕೆ ಕಾರಣ ಆಗ್ಯದ, ಭಯಕ್ಕೆ ಕಾರಣ ಆಗ್ಯದ. ಇದನ್ನ ಕಳ್ಕೊಳ್ಳೋದ್ರ ಸಲುವಾಗಿ ನಾವೇನ್ ಸಾಧನೆ ಮಾಡ್ಲಕತ್ತೀವಿ. ಈ ಸಾಧನೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನಂಥದ್ದು ನಾವು ಅನುಭವ ಮಾಡಿಕೊಂಡಾಗ ಇದೆಲ್ಲ ಮಿಥ್ಯಾ ಜಗತ್ತಿನ ಭ್ರಾಂತಿ ನಿವೃತ್ತಿ ಆಗ್ತದೆ. ಈ ಮಿಥ್ಯಾ ಜಗತ್ತಿನೊಳಗ ವಿಷಯಗಳದವ, ಆ ವಿಷಯಗಳ ಭೋಗಕ್ಕಾಗಿ ಬೇಕು 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 ಅಂತ ಬೆನ್ನಚ್ಚಿದ ದೇವಕೂಪರಿಗೆ ಎಂದಾದ್ರೂ ತೃಪ್ತಿ ಸಿಗಲಕ್ ಸಾಧ್ಯ ಆದೇನು? ಸಂತೃಪ್ತಿ ಎಲ್ಲದ? ಜ್ಞಾನದಾಗದ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಾಗದ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವೆಲ್ಲ ಜಗತ್ತಿದ್ದ ವಿಧಿಗಳು. ಇವು ಜಗತ್ತದಾಗ ಇದ್ದ ಗೂಟಗಳಿದ್ದಂಗೆ. ಇವು ಗೂಟದ ಕಡೆಯೊಳಗೆ ಹೋಗಬೇಡಿವೆಲ್ಲ. ನಿನ್ನದೆಂಬುದು ನಿನ್ನ ಜ್ಞಾನರತ್ನ. ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿನ್ನೊಳಗೊಂದೇನು ಜ್ಞಾನದಲ್ಲ, ಅದರೊಳಗೆ ನಿನಗೆ ತೃಪ್ತಿ ಅದ. ಬ್ರಹ್ಮಗೇನಾರ ವಿಷಯ ಅಪೇಕ್ಷೆ, ವಿಷಯ ಭೋಗಾಪೇಕ್ಷೆಯಿಂದ ಬ್ರಹ್ಮ ಒದ್ದಾಡ್ತಾನಲ್ರಿ. ಬ್ರಹ್ಮನಿಗೆ ಯಾವ ವಿಷಯಗಳು ಬೇಕೇನು? ಬ್ರಹ್ಮಜ್ಞಾನದ ಸಂತೃಪ್ತಿ ಅದ. ಅದಕ್ಕೆ ಗುರುಗಳೇನ್ ಹೇಳ್ತಾರ, ಕೂಟಸ್ಥನಿಗೂ ಅಹಂ ಬ್ರಹ್ಮಾಸ್ಮಿ ಆಗಲ್ಲ, ಮತ್ತೆ ಚಿರಾವಾಸಿಗೂ ಅಹಂ ಬ್ರಹ್ಮಾಸ್ಮಿ ಆಗಲ್ಲ ಅಂತಲ್ಲಪ್ಪ. ಈಗ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇದ್ದು ನಾನೇ ಪ್ರಿನ್ಸಿಪಾಲ್ ಅಂದ್ರೆ ಭ್ರಾಂತಿ ಆಗ್ತದ, ತಪ್ಪಾಗ್ತದ. ಆದ್ರೆ ಅವ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇದ್ದು ಹಂಗೇ ಅವ ಸೇವಾ ಮಾಡ್ಕೋತ 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 ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಒಂದಿನ ರಿಟೈರ್ ಆಗಿ ಮನೆಗೆ ಹೋದ್ಮೇಲೆ ಇವನೇ ಫುಲ್ ಚಾರ್ಜ್ ಆತನ ಇಲ್ಲ? ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ರಿಟೈರ್ ಆದ್ಮೇಲೆ ಮುಂದೆ ಯಾರೊಬ್ರು ಬರ್ಬೇಕಲ್ಲ ಪ್ರಿನ್ಸಿಪಾಲ್ ಜಾಗಕ್ಕೆ. ಯಾರು ಬರ್ತಾರ? ಇನ್ಚಾರ್ಜ್ ಪ್ರಿನ್ಸಿಪಾಲ್ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಆತನ ಇಲ್ರಿ? ಮತ್ತೆ ಪ್ರೋಸೆಸ್ ಅಂದ್ರೆ ಇದಕ್ಕೆ ಪ್ರೋಸೆಸ್. ಈ ಪ್ರೋಸೆಸ್ಸಿನ ಮೂಲಕ ಹೋಗ್ಬೇಕಾಗ್ತದವ. ಚಿದಾಭಾಸ ಬ್ರಹ್ಮ ಆಗಬೇಕು ಅಂತಂದ್ರೆ ಏನಾಗಬೇಕು? ಅವನು ಕೆಲವೊಂದು ಪ್ರಯತ್ನಗಳನ್ನ ಮಾಡಬೇಕಾಗ್ತದ. ಸಪ್ತ ಅವಸ್ಥೆಗಳು ಅಂತ ಬರ್ತಾವ. ಚಿದಾಭಾಸನ ಸಪ್ತ ಅವಸ್ಥೆಗಳು ಯಾವ ರೀತಿ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇನದವಲ್ಲ, ಹಂಗ ಚಿದಾಭಾಸನ ಕೂಡ 7 ಅವಸ್ಥೆಗಳದವ. ಆ 7 ಅವಸ್ಥೆಗಳ ಮೂಲಕ ಅವನು ಆಧ್ಯಾತ್ಮ ಸಾಧನೆ ಮಾಡಿ ಅಂತಂದ್ರೆ ಚಿದಾಭಾಸನು ಬ್ರಹ್ಮನಾಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಚಿದಾಭಾಸ ಎಲ್ಲದನ ಅಲ್ಲೇ ಅಹಂ ಬ್ರಹ್ಮಾಸ್ಮಿ ಅನ್ನಂಗಿಲ್ಲ. ಅವನು ಈ ಆಧ್ಯಾತ್ಮ ಸಾಧನೆ ಮಾಡಿ ಕೊನೆಗೆ ಬ್ರಹ್ಮನಾಗ್ತಾನ. ಅದು ಮಾಡಬೇಕಾದ್ರೆ ಅನೇಕ ಜನ್ಮಗಳ ನಿಷ್ಕಾಮ ಪುಣ್ಯದ ಫಲ ಇದ್ರೆ ಇಂಥವೆಲ್ಲ ಸಾಧನೆಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕ ನಿಮ್ಮ ಸಾಕ್ಷಿ ಈ ಒಂದು ನಿಮ್ಮ ಅಂತಃಕರಣಕ್ಕ ನಿಜವಾದ ಅಧಿಷ್ಠಾನ, ಮತ್ತ ನಿಮ್ಮ ಸಾಕ್ಷಿನೇ ಆ ಸರ್ಪದ ಜ್ಞಾನಕ್ಕೂ ನಿಜವಾದ ಅಧಿಷ್ಠಾನ.
ಅಂತಃಕರಣ ಏನದ ಆ ಸರ್ಪದ ಜ್ಞಾನಕ್ಕ ಕಲ್ಪಿತ ಅಧಿಷ್ಠಾನ. ಅಂತಃಕರಣ ನಿಮ್ಮೊಳಗ ಅಂತಃಕರಣ ಅದ, ಸಾಕ್ಷಿ ಅದ, ಸರ್ಪದ ಜ್ಞಾನ ಅಂದ್ರೆ ಜಗತ್ತಿನ ಬಗ್ಗೆ ಜ್ಞಾನ. ಆ ಸರ್ಪದ ಜ್ಞಾನಕ್ಕ ನಿಜವಾದ ಅಧಿಷ್ಠಾನ ನಿಮ್ಮ ಸಾಕ್ಷಿ ಬ್ರಹ್ಮಸ್ವರೂಪ, ಕೂಟಸ್ಥ ಸ್ವರೂಪ ಏನದಲ್ಲ ಅದೇ ಅಧಿಷ್ಠಾನ. ಮತ್ತ ಆ ಸರ್ಪಕ್ಕ ಕಲ್ಪಿತ ಅಧಿಷ್ಠಾನ ಯಾವಂದ್ರೆ ನಿಮ್ಮ ಅಂತಃಕರಣ. ಇವು ಮೂರು ನಿಮ್ಮ ಒಳಗದವ ಸರಿ. ಆದ್ರ ಸರ್ಪದ ಜ್ಞಾನ ಆಗ್ಬೇಕಾದ್ರೆ ಮೊದಲಲ್ಲೊಂದು ಸರ್ಪ ಇರ್ಬೇಕಿಲ್ಲ ಹೊರಗ. ಹೊರಗೊಂದು ಸರ್ಪ ಇದ್ರೆ ಸರ್ಪದ ಜ್ಞಾನ ಆಗ್ತದಲ್ರಿ. ಸರ್ಪ ಇರ್ಲಾರ್ದೆ ಸರ್ಪದ ಜ್ಞಾನ ಆಯ್ತಂದ್ರ ಅವಿದ್ಯಾ ವೃತ್ತಿಯ ಮೂಲಕ ನಿಮ್ಮೊಳಗೆ ನೀವು ಕಲ್ಪನೆ ಮಾಡ್ಕೊಂಡಿರ್ತೀರಿ. ಈ ಪ್ರಮಾದ ವಾಶ್ಯ ಇದರಿಂದ ನೀವು ಹೊರಗೊಂದು ಸರ್ಪ ಇದ್ದದಕ್ಕೆ ನಿಮ್ಮೊಳಗೆ ಸರ್ಪದ ಜ್ಞಾನ ಆಗ್ಯದಲ್ರಿ. ಈ ಸರ್ಪಕ್ಕ ಅಧಿಷ್ಠಾನ ಸರ್ಪಕ್ಕ ಅಧಿಷ್ಠಾನ ಯಾವುದು? ಸರ್ಪಕ್ಕೆ ಯಾವುದು ಅಧಿಷ್ಠಾನ? ಸರ್ಪಕ್ಕ ಹಗ್ಗ ಅಧಿಷ್ಠಾನ ಅಂತ ಹೇಳ್ತಿದ್ದೇವೆ. ಸರ್ಪ ಹೊರಗೊಂದು ಸರ್ಪದಲ್ಲ, ಆ ಸರ್ಪ ಏನದ ಅದಕ್ಕ ಕಲ್ಪಿತ ಅಧಿಷ್ಠಾನ ರಜ್ಜು. ಆ ಕಲ್ಪಿತ ಅಧಿಷ್ಠಾನಕ್ಕೂ ಮತ್ತು ಸರ್ಪಕ್ಕೂ ಅಧಿಷ್ಠಾನ ಯಾವುದಪ್ಪ ಅಂದ್ರೆ ರಜ್ಜು ಉಪಹಿತ ಚೇತನ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದೆ. ಆದ್ರೆ ಆಕ್ಚುಲ್ ಏನದಪ್ಪ ಅಂತಂದ್ರೆ ಆ ಒಂದು ಸರ್ಪಕ್ಕೂ ಕೂಡ ಅಧಿಷ್ಠಾನ ಯಾವುದು ಆದ ಅಂತಂದ್ರೆ ನಮ್ಮ ಸಾಕ್ಷಿನೇ ಆ ಸರ್ಪಕ್ಕೂ ಅಧಿಷ್ಠಾನ ಆದ. ಸಾಕ್ಷಿ ಆಶ್ರಯದಲ್ಲಿ ಒಂದು ಅವಿದ್ಯಾ ವೃತ್ತಿ, ಇನ್ನ ಒಂದು ಅಂತಃಕರಣ ವೃತ್ತಿ ಅಂತದವ. ಆ ವೃತ್ತಿಗಳು ಹೊರಗೊಪ್ಪವು ಚಿರಾಭಾಸ ಸಮೇತ ಚೈತನ್ಯ ಸಮೇತ ಹೊರಗೊಪ್ಪವು. ಹೊರಗೋಗಿ ವಸ್ತುವಿನ ಸಂಪರ್ಕ ಸಾಧಿಸಿದಾಗ ಬೆಳಕಿಲ್ಲದಾಗ ಏನಾಯ್ತು? ನಿಮ್ಮ ಅಂತಃಕರಣ ವೃತ್ತಿ ಹೊರಗೋಗಿ ಆ ವಸ್ತುವಿನ ಆವರಣ ಭಂಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಏನಾಯ್ತು? ಅವಿದ್ಯಾ ವೃತ್ತಿ ಕ್ಷೋಭೆಗೊಂಡು, ಅವಿದ್ಯಾ ವೃತ್ತಿಯಲ್ಲಿ ಕ್ಷೋಭೆಗೊಂಡು ಏನ್ ಮಾಡ್ತು? ಅದು ಹೋಗಿ ಆ ವಸ್ತುವನ್ನ ಇದು ದುಂಡಕ್ಕೆ ಉದ್ದಕ ಹಿಂಗ ಮೆತ್ತಗಿರ್ತದಂದ್ರ ಇದು ಹಾವೇ ಇರ್ತದ ಅಂತ ಹೇಳಿ ಆ ಅವಿದ್ಯಾ ವೃತ್ತಿ ಎಡದಾಶ್ರಯದಾಗದ ರಜ್ಜು ಉಪಹಿತ ಚೇತನದಾಗದೋ ನಿಮ್ಮ ಅಂತಃಕರಣ ಉಪಹಿತ ಚೇತನದಾಗದೋ? ಅಂತಃಕರಣ ಉಪಹಿತ ಚೇತನದಾಗದ, ರಜ್ಜು ಉಪಹಿತ ಚೇತನದಾಗ ಇಲ್ಲ. ಅದು ಏನ್ ಮಾಡ್ತದ? ಅದ್ರೊಳಗೆ ಎರಡು ಗುಣಗಳದವ, ಒಂದು ಸತ್ವಗುಣ, ಇನ್ನೊಂದು ತಮೋಗುಣ. ಆ ಅವಿದ್ಯಾ ವೃತ್ತಿಯ ತಮೋಗುಣ ಏನಾಯ್ತು? ಸರ್ಪದ ಆಕಾರ ತಾಳತು. ಅವಿದ್ಯಾ ವೃತ್ತಿಯ ಸತ್ವಗುಣ ಏನಾಯ್ತು? ಸರ್ಪದ ಜ್ಞಾನ ಆಯ್ತು. ಹೀಗಾಗಿ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ನಮ್ಮ ಅವಿದ್ಯೆನೇ ಏನಾಗ್ಯದ? ಕಾರಣೀಭೂತವಾಗಿ ಅದು ಎಲ್ಲಿ ಆಶ್ರಯ ತಗೊಂಡಂದ್ರೆ ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ್ದಕ್ಕೆ ಏನಾಯ್ತು? ನಮ್ಮ ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ
ತನ್ನ ಅವಿದ್ಯೆಯ ತನ್ನೊಳಗೆ ಆಶ್ರಯ ಆಗಿರತಕ್ಕಂಥ ಅವಿದ್ಯೆಯ ಸತ್ವಗುಣದಿಂದ ಸರ್ಪದ ಜ್ಞಾನ ಮಾಡ್ಕೊತು, ಸಮಗುಣದಿಂದ ಸರ್ಪದ ಆಕಾರ ತಾಳತು. ಹೀಗಾಗಿ ಸಾಕ್ಷಿನೇ ಏನಾಯ್ತು, ಆ ಸರ್ಪಕ್ಕ ಅಧಿಷ್ಠಾನ ಆಯ್ತು. ನಿಮ್ಮೊಳಗಿನ ಸಾಕ್ಷಿ ಹೊರಗಿರುವ ಸರ್ಪಕ್ಕ ಅಧಿಷ್ಠಾನ ಆಯ್ತು. ಸರ್ಪ ಹೊರಗದ, ಸಾಕ್ಷಿ ಒಳಗದ, ಮತ್ತು ಒಳಗಿರೋ ಸಾಕ್ಷಿ ಹೊರಗೆ ಹೆಂಗ ಬಂದು ಅದು ಇದಾಗ್ತದ ಅಂತಂದ್ರ ಸಾಕ್ಷಿ ಒಳಗೆ ಕುಂತಿಲ್ಲ, ಅದು ರುಚಿಯ ಮೂಲಕ ಹೊರಗೆ ಬಂದು ಅದರೊಳಗಿನ ಅವಿದ್ಯೆಯಿಂದ ಏನಾಗ್ಯದ, ಆ ಎರಡು ಗುಣಗಳು ಏನ್ ಮಾಡ್ಯಾವ, ಒಂದು ಸರ್ಪಾಕಾರ ಒಂದು ಸರ್ಪದ ಜ್ಞಾನಾಕಾರ ಹೊಂದಿ ಏನಾಯ್ತು, ಹೊರಗಿನ ಸರ್ಪಕ್ಕೂ ನಮ್ಮ ಸಾಕ್ಷಿನೇ ಅಧಿಷ್ಠಾನ ಆಯ್ತು. ಇದು ಯಾವಾಗಾಯ್ತು, ಬೆಳಕಿಲ್ಲದಾಗ. ಮತ್ತೆ ಬೆಳಕಿದ್ದಾಗ ಅಲ್ಲಿ ಹಗ್ಗ ಕಾಣ್ಲಿಕ್ಕತ್ತದ ಅಂತಂದ್ರೆ ಅದೇನು ಸಾಕ್ಷಿ ಭಾಷೆದ ಹೋಯ್ತು. ಸರ್ಪದ ಜ್ಞಾನಕ್ಕ ಸರ್ಪಕ್ಕ ಅಧಿಷ್ಠಾನ. ಈಗೇನಾಯ್ತು, ಪ್ರಮಾತ ಭಾಷ್ಯ. ಈ ಪ್ರಮಾತ ಭಾಷ್ಯದಾಗ ಏನಾಗ್ತದ ಅಂದ್ರೆ, ಪ್ರಮಾತರು ಅಂದ್ರೆ ನಿಮ್ಮೊಳಗ ಇದನ್ನ ತಿಳ್ಕೊಳ್ಳೋ, ಜಡವಸ್ತುಗಳನ್ನು ಅರಿಯೋ. ಯಾರು ಚಿದಾಭಾಸ್ ಬುದ್ಧಿಯ ಮೂಲಕ ಹೊರಗೆ ಹೋಗಿ ಆ ವಸ್ತುವನ್ನ ಆವರಣ ಭಂಗ ಮಾಡಿದಾಗ ಇದು ರಜ್ಜು ಇರುತ್ತದೆ ಅಂತ ಹೇಳಿ ಚಿದಾಭಾಸಿಗೆ ಏನು ಅರ್ಥ ಆಗ್ತದಲ್ಲ, ಇದು ಅರ್ಥ ಆಗೋದಕ್ಕಿಂತ ಮೊದಲು ಏನಾಗ್ತದಂದ್ರ ರಜ್ಜುವಿನೊಳಗಿರುವ ರಜ್ಜು ಉಪಹಿತ ಚೇತನ, ವೃತ್ತಿ ಒಳಗಿರುವ ವೃತ್ತಿ ಉಪಹಿತ ಚೇತನ, ಮತ್ತೆ ನಿಮ್ಮ ಅಂತಃಕರಣದೊಳಗಿರುವ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ, ಮೂರು ತ್ರಿವೇಣಿ ಸಂಗಮ ಆಗ್ಬಿಡ್ತಾವ. ಅವು ಮೂರು ತ್ರಿವೇಣಿ ಸಂಗಮ ಆದಾಗ ಚಿದಾಭಾಸನಿಗೆ ಏನಾಗ್ತದ, ಇದು ರಜ್ಜು ಅಂತೇಳಿ ಜ್ಞಾನ ಆಗ್ತದೆ, ಜಡ ವಸ್ತುವಿನ ಜ್ಞಾನ. ಹೀಗಾಗಿ ಆ ರಜ್ಜುವಿನ ಉಪಹಿತ ಚೇತನ ಸಾಕ್ಷಿ ಚೇತನದೊಡನೆ ಸಂಗಮ ಹೊಂದಿದ ಕಾರಣ ಈ ಸಾಕ್ಷಿ ಚೇತನವೇ ರಜ್ಜುವಿಗೂ ಅಧಿಷ್ಠಾನವಾದಂತಾಯಿತು. ಹೌದಾ ಇಲ್ಲ? ನಿಮ್ ಸಾಕ್ಷಿ ಚೇತನನೇ ಹೋಗಿ ರಜ್ಜು ಉಪಹಿತ ಚೇತನದೊಡನೆ ಬೆರೆತು ಅದಕ್ಕಿದು ಅಧಿಷ್ಠಾನ ಆಗಿದ್ದಕ್ಕ ಚಿದಾಭಾಸನಿಗಿದು ರಜ್ಜು ಅಂತ ಜ್ಞಾನ ಆಯ್ತು. ಹೀಗಾಗಿ ನಿಮ್ಮ ಸಾಕ್ಷಿ ಎನ್ನುವ ಕೋಳಿ ಇಡೀ ಬ್ರಹ್ಮಾಂಡವನ್ನು ನುಂಗುತ್ತದೆ. ಎಲ್ಲಾ ಬ್ರಹ್ಮಾಂಡದೊಳಗಿರುವ ಎಲ್ಲಾ ವಸ್ತುಗಳೊಳಗಿರುವ ಉಪಹಿತ ಚೇತನದೊಡನೆ ಬೆರೆತು ಆ ವಸ್ತುಗಳಿಗೆ ತಾನೇ ಅಧಿಷ್ಠಾನ ಆಗ್ತದ, ತಾನೇ ಆಧಾರ ಆಗ್ತದ. ಈ ಸೂಕ್ಷ್ಮ ವಿಷಯ ತಿಳ್ಕೋಬೇಕು. ಇಡೀ ಬ್ರಹ್ಮಾಂಡಕ್ಕ ನೀವು ಅಧಿಷ್ಠಾನ ಅದಿರಿ. ಬ್ರಹ್ಮಾಂಡನೇ ದೊಡ್ಡದಾಗಿ ಕೂತೀರಿ, ನೀವು ಸಣ್ಣವರಾಗಿ ಕೂತೀರಿ, ಆದ್ರೆ ನೀವದಿರಿ ಬ್ರಹ್ಮಾಂಡದ ಅಧಿಷ್ಠಾನ ಸ್ವರೂಪರದಿರಿ. ಎರಡೂ ಜ್ಞಾನಗಳು ಯಾವುವು? ಪ್ರಮಾಣಜನ್ಯ ಜ್ಞಾನ, ಪ್ರಮಾತ ಜ್ಞಾನ. ಪ್ರಮಾಣ ಅಜನ್ಯ ಅಂದ್ರ ಇಂದ್ರಿಯ ಅಜನ್ಯ ಜ್ಞಾನ, ಸಾಕ್ಷಿ ಭಾಷ್ಯ. ಇವೆರಡು ಎಲ್ಲಿರ್ತಾವ? ಅಂತಃಕರಣ ಸಾಕ್ಷಿಯ ಆಶ್ರಯದಲ್ಲಿರುತ್ತವೆ. ಇವು ರಜ್ಜು ಉಪಹಿತ ಚೇತನದೊಳಗೆ ಇರುವುದಿಲ್ಲ. ರಜ್ಜು ಉಪಹಿತ ಚೇತನವನ್ನು ಆ ಎರಡು ಜ್ಞಾನಗಳು ಅಧಿಷ್ಠಾನವೆಂದು ಹೇಳಿದರೆ ಸಂಭವಿಸುವುದಿಲ್ಲ. ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ಹೊರಗಿನ ರಜ್ಜು ಉಪಹಿತ ಚೇತನವೆಂದು ಹೇಳಿದರೆ ಸಂಭವಿಸುವುದಿಲ್ಲ. ಕಾರಣ ಜ್ಞಾನ ಸರ್ಪವು ಹೊರಗೆ ಇದೆ, ಸರ್ಪದ ಜ್ಞಾನವು ಒಳಗೆ ಇದೆ. ಹೊರಗಿನ ರಜ್ಜು ಉಪಹಿತ ಚೇತನವನ್ನೇ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವೆಂದು ಹೇಳಿದರೆ ಅದು ಆಗುವುದಿಲ್ಲ. ಹೊರಗಿನ ರಜ್ಜು ಏನದಲ್ಲ ಅದು ಸರ್ಪಕ್ಕೆ ಅಧಿಷ್ಠಾನ ಅಂದ್ರೆ ಆಗಂಗಿಲ್ಲ.
ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಹಿತ ಚೇತನವಾದರೆ ಸರ್ಪದ ಜ್ಞಾನಕ್ಕೆ ಒಂದು ಸಾಕ್ಷಿಯಾದರೂ ಅಧಿಷ್ಠಾನವಾಗಬೇಕು ಅಥವಾ ಪ್ರಮಾತ ಆದರೂ ಅಂದ್ರೆ ಅಂತಃಕರಣವಾದರೂ ಅಧಿಷ್ಠಾನ ಆಗಬೇಕು. ಎಷ್ಟು ಜ್ಞಾನಗಳಾಗಿರುತ್ತವೆಯೋ ಅವು ಪ್ರಮಾತ ಅಥವಾ ಸಾಕ್ಷಿಯ ಆಶ್ರಿತದಲ್ಲಿರುತ್ತವೆ. ಆಯದ ಯಾವ ರಜ್ಜು ಚೇತನವಿರುವುದೋ ಅದರ ಆಶ್ರಯಿತದಲ್ಲಿ ಜ್ಞಾನಗಳು ಸಂಭವಿಸುವುದಿಲ್ಲ. ಜ್ಞಾನ ಅಜ್ಞಾನ ಎಲ್ಲಿ ಸಂಭವಿಸುತ್ತದೆ ಅಂದ್ರೆ ನಿಮ್ಮ ಸಾಕ್ಷಿಯೊಳಗೆ, ಹೊರಗಲ್ಲ. ಅದರಂತೆ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವು ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಚೇತನವೆಂದು ಅಂಗೀಕರಿಸಿದಾದರೆ ಅದು ಸಂಭವಿಸುವುದಿಲ್ಲ. ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಚೇತನ ಅಂದರೆ ಅದು ಸಂಭವಿಸುವುದಿಲ್ಲ ಅಂತ ಅವ ಶಂಕೆ ಮಾಡಿದ್ದ. ಅವ ಶಂಕೆ ಮಾಡಿದ್ದಕ್ಕೆ ಇವ್ರು ಉತ್ತರ ಕೊಡ್ಲಕತ್ತಾರ. ಯಾಕೆ ಸಂಭವಿಸಂಗಿಲ್ಲ? ಸಂಭವಿಸ್ತದ. ಕಾರಣ ಸರ್ಪವು ಹೊರಗೆ ಇದೆ, ಒಳಗೆ ತೋರಿಲ್ಲ. ಕಾರಣ ರಜ್ಜು ದೇಶದಲ್ಲಿ ಸರ್ಪದ ಪ್ರತೀತಿ ಆಗದೆ ಶರೀರದೊಳಗೆ ಅಂತಃಕರಣ ದೇಶದೊಳಗೆ ಸರ್ಪದ ಪ್ರತೀತಿ ಆಗಬೇಕಾಗಿತ್ತು. ಒಂದು ವೇಳೆ ಅಂತರಂಗದಲ್ಲಿ ಹುಟ್ಟಿದ ಸರ್ಪವು ಮಾಯಾಬಲದಿಂದ ಹೊರಗೆ ತೋರುತ್ತದೆ ಎಂದರೆ ಅದೇನಾಯ್ತು? ಆತ್ಮಖ್ಯಾತಿ ಅಂದ್ರೆ ಬುದ್ಧಿನೇ ಸರ್ಪ ಆಗಿ ಹೊರಗೆ ಬಂದದ ಅಂತ ಸಿದ್ಧಿ ಆಗ್ತದ. ಆತ್ಮಖ್ಯಾತಿ ಅಂದರೆ ಬುದ್ಧಿಯಿಂದ ಹೊರಗೆ ಹೋಗಿ ವಿಷಯಾಕಾರವಾಗುತ್ತದೆ ಎಂದು ಹೇಳಾಗಿದೆ. ಈ ತರ ಹೇಳದ ಅದೆಲ್ಲ ಆಗಂಗಿಲ್ಲ. ಆದ ಕಾರಣ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಒಂದೇ ಅಂತಃಕರಣ ಸಾಕ್ಷಿ ಉಪಹಿತ ಚೇತನವನ್ನು ಅಧಿಷ್ಠಾನವೆಂದು ಹೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಶಿಷ್ಯ ಶಂಕೆ ಮಾಡನ. ಈ ಶಂಕೆಗೆ ಉತ್ತರಗಳನ್ನ ಈಗಾಗಲೇ ಹೇಳಿ ಆಗಿದೆ. ಮತ್ತು ಒಂದೇ ರಜ್ಜು ಉಪಹಿತ ಚೇತನವನ್ನು ಅಧಿಷ್ಠಾನವೆಂದು ಹೇಳಲಿಕ್ಕೆ ಬರುವುದಿಲ್ಲ. ಕಾರಣ ಸರ್ಪ ಹೊರಗಿದೆ, ಸರ್ಪ ಒಳಗಿಂದೇ ಸಾಕ್ಷಿನೇ ಒಂದು ಅಧಿಷ್ಠಾನ ಅಂತ ಹೇಳಕ್ ಬರಂಗಿಲ್ಲ. ಹೊರಗಿಂದೇ ಒಂದು ಅಧಿಷ್ಠಾನ ಅಂತ ಹೇಳಕ್ ಬರಂಗಿಲ್ಲ. ಒಂದು ಒಳಗದ ಒಂದು ಹೊರಗದ, ಹಿಂಗಾಗಿ ಎರಡು ಅಧಿಷ್ಠಾನಗಳು ಮಾಡಬೇಕು ಅಂತ ಹೇಳ್ತಾನ. ಅಧಿಷ್ಠಾನ ಇರೋ ಎರಡು ಇರಂಗಿಲ್ಲ, ಅಧಿಷ್ಠಾನ ಒಂದೇ ಇರ್ತದೆ, ಎರಡು ಇರ್ಲಕ್ ಸಾಧ್ಯ ಇಲ್ಲ. ಬಹಳ ಸೂಕ್ಷ್ಮ ವಿಷಯಗಳದಾವ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಒಂದೇ ಅಧಿಷ್ಠಾನವಾಗಿರುವುದಿಲ್ಲ. ಇವೆಲ್ಲ ನೋಡ್ರಿ ಇಂಪರ್ಫೆಕ್ಷನ್ಸ್ ಅಂತಾರೆ. ಒಳಗದ ಹೊರಗದ, ಒಂದದ ಎರಡವ. ನೋಡ್ರಿ ಎರಡು ಅಧಿಷ್ಠಾನ ಹೇಳಂತ. ಈ ರೀತಿ ಎರಡು ಅಧಿಷ್ಠಾನಗಳು ಹೆಂಗಿರ್ತಾವ? ಅಧಿಷ್ಠಾನ ಇರೋದು ಒಂದೇ ಇರ್ತವ. ಒಳಗ ಹೊರಗ ಹೆಂಗಿರ್ತಾವ? ಒಳಗಲ್ಲ ಹೊರಗಲ್ಲ. ಅದು ಎಂದೂ ಸಾಧ್ಯವಿಲ್ಲ ಎಂಬ ಶಂಕೆ ಉಂಟಾಗಿದೆ. ಅದಕ್ಕೆ ರಜ್ಜು ಉಪಹಿತ ಚೇತನವು ಸರ್ಪದ ಜ್ಞಾನದ ಅಧಿಷ್ಠಾನವಾಗುವುದು ಸಂಭವಿಸುವುದಿಲ್ಲ. ಕಾರಣ ಅದು ರಜ್ಜು ಹೊರಗೆ ಇದೆ, ಸರ್ಪದ ಜ್ಞಾನ ಒಳಗೆ ಇದೆ. ಅಂತಃಕರಣ ಉಪಹಿತ ಚೇತನ ಸರ್ಪದ ಅಧಿಷ್ಠಾನವಾಗುವುದು ಸಂಭವ. ಇದೆಲ್ಲ ಶಂಕೆಯವಾಗನೇ ಇದು. ಆದ್ದರಿಂದ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಒಂದೇ ಆಗಿರುವುದಿಲ್ಲ. ಇದೆಲ್ಲ ಶಂಕೆ. ಹೊರಗೆ ತೋರುವ ಸರ್ಪಕ್ಕೆ ಒಳಗಿರುವ ಸಾಕ್ಷಿ ಅಧಿಷ್ಠಾನವಾಗಲು ಹೇಗೆ ಸಾಧ್ಯ? ಅದು ಸಾಕ್ಷಿ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವೆಂದು ಹೇಳಿರಿ. ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಹೇಳ್ರಿ. ಒಳಗಿರೋ ಸಾಕ್ಷಿ ಹೋಗಿ ಹೊರಗಿರೋ ಸರ್ಪಕ್ಕೆ ಹೆಂಗ ಅಧಿಷ್ಠಾನ ಅಂತ ಹೇಳ್ತೀರಿ? ಹೊರಗೆ ತೋರುವ ಸರ್ಪದ ಜ್ಞಾನಕ್ಕೆ ಹೊರಗಿರುವ ರಜ್ಜು ಚೇತನ ಹೇಗೆ ಅಧಿಷ್ಠಾನವಾಗಲು ಸಾಧ್ಯ? ಅದು ರಜ್ಜು ಉಪಹಿತ ಚೇತನ ಸರ್ಪಕ್ಕೆ ಮಾತ್ರ ಅಧಿಷ್ಠಾನವೆಂದು ಹೇಳಿರಿ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಒಂದೇ ಅಧಿಷ್ಠಾನ ಹೇಳುವುದು ಸಂಭವಿಸುವುದಿಲ್ಲ. ಇದೆಲ್ಲ ಶಂಕೆ ಶಂಕೆ ಶಂಕೆ. ಅದು ಅದಕ್ಕೆ ಅವ್ರೇನ್ ಹೇಳ್ತಾರ, ನೀನು ಇಷ್ಟು ಪ್ರಕಾರ ಶಂಕ ಮಾಡಿದಾಗೂ ಒಳಗದ ಹೊರಗದ, ಒಳಗಿನ ಚೇತನ ಹೊರಗಿಂದಕ್ಕೆ ಹೆಂಗ ಅಧಿಷ್ಠಾನ ಆಗ್ತದ, ಹೊರಗಿನ ಚೇತನ ಒಳಗಿಂದಕ್ಕೆ ಹೆಂಗ ಅಧಿಷ್ಠಾನ ಆಗ್ತದ, ಮತ್ತ ಒಂದೇ ಅಧಿಷ್ಠಾನ ಇದ್ರು ಎರಡು ಅಧಿಷ್ಠಾನ ಹೇಳ್ಬೇಕು, ರಜ್ಜುನೇ ಬೇರೆ ಸರ್ಪನೇ ಬೇರೆ, ಹಿಂಗೆಲ್ಲ ನೀನ್ ಅಂತಲ್ಲ.
ನೀ ಏಕರೆ ಡೌಟ್ ಮಾಡ್ಕೋ. ನೀನು ಎಷ್ಟು ಪ್ರಕಾರದ ಸಂಖ್ಯೆ ಮಾಡಿದಾಗ್ಯೂ ರಜ್ಜುವಿನ ಸಮೀಪ ಪ್ರಾಪ್ತವಾದಾಗ ಏನಂತ ಯಾವ ಅಂತಃಕರಣದ ವೃತ್ತಿ ಇರುವುದೋ ಅದರಲ್ಲಿ ವೃತ್ತಿ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆ ಸರ್ಪಾಕಾರ ಮತ್ತು ಸರ್ಪದ ಜ್ಞಾನಾಕಾರವಾಗಿ ಪರಿಣಾಮ ಹೊಂದುತ್ತದೆ. ಇದನ್ನು ಗಟ್ಟಿ ತಿಳ್ಕೊ. ನೀ 108 ಡೌಟ್ ಮಾಡ್ಕೊತ ಕುಂದ್ರಬೇಡ ಅಂತ ನಾವು. ಯಾವಾಗ ನಮ್ಮ ವೃತ್ತಿ ರಜ್ಜುವಿನ ಸಮೀಪ ಹೋಗ್ತದ ಅಲ್ಲಿ ಬೆಳಕಿಲ್ಲದಕ್ಕ ಅಲ್ಲಿ ಹಠ ಕಾಣಲ್ಲ, ಸರ್ಪ ಕಾಣುತ್ತದ. ಅದು ಎದರಿಂದಪ್ಪ? ನಮ್ಮ ಅವಿದ್ಯಾ ವೃತ್ತಿಯ ಸತ್ವಗುಣನೇ ಏನಾಗ್ತದ? ಸರ್ಪದ ಜ್ಞಾನಾಕಾರ ಆಗ್ತದ. ಅವಿದ್ಯಾ ವೃತ್ತಿಯ ತಮೋಗುಣನೇ ಸರ್ಪದ ಆಕಾರ ತಾಗ್ತದ. ಇದನ್ನು ಗಟ್ಟಿಯಾಗಿ ತಿಳ್ಕೊ. ರಜ್ಜುವಿನ ಸಮೀಪ ಪ್ರಾಪ್ತವಾದಾಗ ಯಾವ ಅಂತಃಕರಣದ ಇದಮಾಕಾರ ವೃತ್ತಿ ಎಂದರೆ ಮೊದಲು ಆ ಸರ್ಪದ ಜ್ಞಾನವಾಗಬೇಕಾದರೆ ಅಂತಃಕರಣ ವೃತ್ತಿ ರಜ್ಜು ದೇಶಕ್ಕೆ ಹೋಗಬೇಕಾಗುತ್ತದೆ. ಅಲ್ಲಿ ಇದಂ ಎಂಬ ಜ್ಞಾನವಾಗಬೇಕಾದರೆ ಆ ಅಂತಃಕರಣದ ಇದಮಾಕಾರ ವೃತ್ತಿ ಏನಿದೆ ಅಲ್ಲ ಅದರಲ್ಲಿರುವ ಚೇತನದಲ್ಲಿ ಆಶ್ರಯವಾಗಿರುವ ಅವಿದ್ಯೆಯು ಸರ್ಪಾಕಾರ ಪರಿಣಾಮವನ್ನು ಹೊಂದುತ್ತದೆ. ವೃತ್ತಿಯ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯ ತಮೋಗುಣದ ಅಂಶವು ಸರ್ಪಕ್ಕೆ ಉಪಾದಾನ ಕಾರಣವಾದರೆ ಅದರಲ್ಲಿಯೇ ಇರುವ ಸತ್ವಗುಣದ ಅಂಶವು ಜ್ಞಾನಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಅರ್ಥ ಆಗ್ಯದಲ್ರಿ? ಇದು ನಾವು ಹೇಳಿದ್ದು ಅವ ಸಂಖ್ಯೆ 100 ಮಾಡ್ಯಾನ. ಆ ಸಂಖ್ಯೆಗಳು ಬೇಕಾಗಿಲ್ಲ ನಮಗ. ಏನಾಗಬೇಕಾಗ್ಯದ? ಅಂತಃಕರಣದೊಳಗ ಒಂದು ಅವಿದ್ಯಾ ವೃತ್ತಿ ಅಂತದ ಬೆಳಕಿರ್ಲಾರ್ದಾಗ ಅದು ಏನ್ ಮಾಡ್ತದಂತಂದ್ರ ಒಂದು ವಸ್ತುವನ್ನ ಇನ್ನೊಂದು ರೀತಿ ತಿಳ್ಕೊಂಡು ಆ ವಸ್ತುವಿನ ಆಕಾರ ಯಾವತ್ತಾಗ್ತದ? ಆ ಅವಿದ್ಯಾ ವೃತ್ತಿ ಒಳಗಿರುವಂತ ತಮೋಗುಣದ ಭಾಗ ಮತ್ತ ಆ ಅವಿದ್ಯಾ ವೃತ್ತಿ ಒಳಗಿನ ಸತ್ವಗುಣದ ಭಾಗ ಏನ್ ಮಾಡ್ತದ? ಯಾವ ವಸ್ತುವಿನ ಆಕಾರ ತಾಗ್ತದ ಆ ವಸ್ತುವಿನ ಜ್ಞಾನವಂತ. ಇದು ಗಟ್ಟಿಯಾಗಿ ತಿಳಿದೋದಿಲ್ಲ. ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ ಮತ್ತು ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ. ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಿರುತ್ತದೆ. ಅಂತಃಕರಣ ವೃತ್ತಿ ಉಪಯುಕ್ತ ಚೇತನವೆಂದರೆ ಸಾಕ್ಷಿ ಚೇತನ. ಅಜ್ಞಾನದ ಸತ್ವಗುಣ ಸರ್ಪದ ಜ್ಞಾನಾಕಾರ, ತಮೋಗುಣ ಸರ್ಪಾಕಾರ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿದೆ. ಕಾರಣ ವೃತ್ತಿ ಉಪಯುಕ್ತ ಚೇತನದೊಳಗಿರುವ ಅವಿದ್ಯೆ ಆಶ್ರಯ ಹೊಂದಿದೆ. ವೃತ್ತಿ ಉಪಯುಕ್ತ ಚೇತನ ಅಂದರೆ ಸಾಕ್ಷಿ ಚೇತನ. ಇನ್ನೊಂದಿಷ್ಟು ಆಳವಾಗಿ ಅರಿಯಲು ನಿಮಗೆ ಒಂದು ಕನಸು ಉಂಟಾಗಿದೆ ಅಂತ ಭಾವಿಸಿ. ಕನಸಿನಲ್ಲಿ ಒಂದು ಘಟ ಉಂಟಾಗಿದೆ, ಆ ಘಟದ ಜ್ಞಾನವೂ ಉಂಟಾಗಿದೆ. ಇದಮಕಾರ ವೃತ್ತಿ ಕನಸಿನಲ್ಲಿನ ಸಾಕ್ಷಿ ಏನದಲ್ಲ. ಕನಸಿನೊಳಗಿಂದು ಹೊರಗೆ ಘಟನೆ ಇಲ್ಲ ಅಂದ್ರೂ ಸಹಿತ ನಿಮಗೆ ಒಳಗೊಂದು ಘಟ ಮತ್ತು ಘಟದ ಜ್ಞಾನ ಆಗ್ಯದಂದ್ರೆ ಅದು ಸಾಕ್ಷಿ ಭಾಷ್ಯ. ಮತ್ತು ಹೊರಗೊಂದು ಟೇಬಲ್ ಮೇಲೋ ಕಟ್ಟಿ ಮೇಲೋ ಘಟ ಅದ ಅಂತಂದ್ರ ಆ ಘಟವನ್ನ ನೋಡಿ ಇದು ಘಟ ಅಂತ ತಿಳ್ಕೊಂಡ್ರಿ ಅಂತಂದ್ರ ಅದು ಪ್ರಮಾತ ಭಾಷ್ಯ. ಎರಡೂ ಜ್ಞಾನಗಳು ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಎರಡಕ್ಕೂ ಆಶ್ರಯ ಯಾವ್ದದ? ನಿಮ್ಮ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ. ಆ ಸಾಕ್ಷಿ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯಲ್ಲಿನ ತಮೋಗುಣವು ಘಟಾಕಾರವಾಗಿದೆ ಮತ್ತು ಸತ್ವಗುಣವು ಘಟದ ಜ್ಞಾನಾಕಾರವಾಗಿದೆ. ಯಾವ ರೀತಿ ಘಟಕ್ಕೂ ಮತ್ತು ಘಟದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆಯೋ ಅದೇ ರೀತಿ ಇಲ್ಲಿ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಹೇಗೆ ನಮ್ಮ ಅಂತಃಕರಣ ವೃತ್ತಿಯು ನೇತ್ರ ದ್ವಾರ ಹೋಗಿ ರಜ್ಜುವಿನೊಂದಿಗೆ ಸಂಬಂಧ ಹೊಂದಿದಾಗ ಇದಮಾಕಾರವಾಗಿದೆಯಲ್ಲ, ಆ ಇದಮಾಕಾರ ವೃತ್ತಿಯಲ್ಲಿರುವ ಅವಿದ್ಯೆಯು ಈ ತಮೋಗುಣದ ಭಾಗ ಸರ್ಪವಾಗಿದೆ, ಸತ್ವಗುಣದ ಭಾಗ ಸರ್ಪದ ಜ್ಞಾನವಾಗಿದೆ. ಈ ಎರಡೂ ಜ್ಞಾನ ಮತ್ತು ಜ್ಞೇಯ ಎರಡಕ್ಕೂ ಅಧಿಷ್ಠಾನ ಯಾವುದು ಅಂದ್ರೆ ಸಾಕ್ಷಿ ಚೇತನವೇ ಆಗಿದೆ.
ವೃತ್ತಿಯು ರಜ್ಜು ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವಾದರೂ ಹೊರಗೆ ಇರುತ್ತದೆ. ಆದ ಕಾರಣ ವೃತ್ತಿ ಉಪಯುಕ್ತ ಚೇತನವು ಸರ್ಪಕ್ಕೆ ಆಶ್ರಯವಾಗುವುದು ಸಂಭವಿಸುತ್ತದೆ. ವೃತ್ತಿಯನ್ನು ಹೊರಗದ ಮತ್ತೆ ವೃತ್ತಿಯು ರಜ್ಜು ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ವೃತ್ತಿ ಹೊರಗೆ ಹೋಗ್ಯದಲ್ರಿ, ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವಾದರೂ ಹೊರಗೆ ಇರುತ್ತದೆ. ಆದ ಕಾರಣ ವೃತ್ತಿ ಉಪಯುಕ್ತ ಚೇತನವು ಸರ್ಪಕ್ಕೆ ಆಶ್ರಯವಾಗುವುದು ಸಂಭವಿಸುತ್ತದೆ. ಈಗ ಸರ್ಪದ ಜ್ಞಾನಕ್ಕಷ್ಟೇ ಆಶ್ರಯ ಆಗ್ಯದ ಅಂತ ತಿಳ್ಕೋಬೇಡ್ರಿ, ಸರ್ಪಕ್ಕೂ ಅದು ಆಶ್ರಯ ಆಗ್ಯದ ನಿಮ್ಮ ವೃತ್ತಿ ಉಪಯುಕ್ತ ಚೇತನ. ಯಾಕಂದ್ರ ಅದು ಒಳಗೆ ಉಳಿದಿಲ್ಲ, ಅದು ಹೊರಗೆ ಬಂದದದು. ಹೊರಗದಲ್ಲ, ಒಳಗೆ ಕೂತಿದ್ದಂದ್ರೆ ಏನಾರ ಡೌಟ್ ಮಾಡ್ಬೋದು. ಈಗ ನಿಮ್ಮ ವೃತ್ತಿ ಹೊರಗೆ ಬಂದದಲ್ರಿ, ಹೊರಗೆ ಬಂದೇ ಹೊರಗಿನ ಸರ್ಪಕ್ಕೆ ಅದು ಆಶ್ರಯ ಆಗ್ಯದ. ಆ ಹಗ್ಗಕ್ಕೆ ಸರ್ಪಕ್ಕೆ ಏನಾರ ಸಂಬಂಧ ಅದ ಏನು ಹೇಳಿ? ಸರ್ಪ ಅಂತೇಳಕ್ಕೆ ಹಗ್ಗ ಸರ್ಪ ಅಂತೇಳಿ ತಿಳ್ಕೊಂಡಿರಲ್ಲ, ಅದಕ್ಕೆ ಹಗ್ಗಕ್ಕೆ ಏನಾರ ಸಂಬಂಧ ಅದ ಏನ್ರಿ? ಸಂಬಂಧ ಇಲ್ಲ. ಸರ್ಪ ಅಂತ ಯಾರು ತಿಳ್ಕೊಂಡ್ರ? ಅವಿದ್ಯೆ ಅಂದ್ರೆ ನೀವೇ. ನೀವು ಒಳಗಿನ ಒಂದು ಅಂಶನೇ ಅದ್ರದ ಜ್ಞಾನ ಮಾಡ್ಕೊಂಡದಿಲ್ಲ, ಇದು ಸರ್ಪ ಅಂತ. ಹೊರಗೆ ಎಲ್ಲಿ ಸರ್ಪನೇ ಇಲ್ಲ ಅಲ್ಲಿ. ಹೀಗಾಗಿ ಆ ಸರ್ಪಕ್ಕೆ ಆಶ್ರಯ ಯಾರು? ಹೊರಗಿರುವ ಸರ್ಪಕ್ಕ ಆಶ್ರಯ ನೀವೇ, ನಿಮ್ಮ ಸಾಕ್ಷಿ ಚೇತನನೇ. ಒಂದ್ ಮನಿ ಕಟ್ಸಿರಿ, ಮನಿ ಕಟ್ಟಿದ್ಮೇಲೆ ಆ ಮನಿ ಬಗ್ಗೆ ನಿಮ್ಗೇನಾಗ್ಯದ? ಕಟ್ಟಿದ ಮನಿ ಬಗ್ಗೆ ನಿಮ್ಗೊಂದು ಭ್ರಮೆ ಆಗ್ಯದ, ಇದು ನನ್ನ ಮನಿ ಅಂತ. ಅದು ಸರ್ಪ ಹೌದಿಲ್ಲ ಅದು? ಈಗ ನನ್ನ ಮನಿ ಅನ್ನೋದಕ್ಕ ನಮ್ಮ ಮನಿ ಅಂತಿರಲ್ಲ, ಇದಕ್ಕ ಆಶ್ರಯ ಯಾರು? ಆ ಮನಿ ಎಂದರೆ ನಾನ್ ನಿನ್ನ ಮನಿ ಅನ್ನೋದೇನು? ಇಲ್ಲವೇ ಇಲ್ಲ. ನಾನ್ ನಿನ್ನ ಮನಿ ಅನ್ನೋದು ಅಂದೇ ಇಲ್ಲ. ಯಾವುದು ನನ್ನದ ಆ ಮನಿ ನನ್ನದು ಅಂತ ನೀವೇನು ಅನ್ಕೊಂಡ್ರಲ್ಲ, ಆ ನನ್ನದು ಅನ್ನುವುದಕ್ಕ ಆ ಮನೆಗೆ ಆಶ್ರಯ ಯಾರೀಗ? ಸಾಕ್ಷಿ ನೀವೇ ನಂದ ತೋಗಿ ಹಾಕಿ ಬಿದ್ದಿರ. ಹಂಗ ಇಲ್ಲೇನದ ಮನಿ ಹಗ್ಗ ಇದ್ದಂಗ ಅದ, ಹಗ್ಗ ಹೆಂಗದ ಹಂಗದ ಅಲ್ಲ ಮನಿ ಅಷ್ಟೇ. ಹಗ್ಗದ ಮುಂದೆ ಒಂದು ಭ್ರಮೆ ಆಗ್ಯದಲ್ಲ, ಜ್ಞಾನ ಇಲ್ಲದಕ್ಕೆ ಹಾವಂತ ಹೇಳಿ. ಹಂಗ ಯಾರ ಹೊಲ ಯಾರ ಮನೆ ಸುಮ್ಮನೆ ಕುಂತ ನಚ್ಚಿ ಎಲ್ಲ ಚಂದ ಹಾಡವಲ್ಲ, ಹಂಗ ಇದು ನಂದು ಅನ್ಸಿದಲ್ಲ. ಈ ಹಾವಿಗೆ ಯಾರ ಅಧಿಷ್ಠಾನ? ನನ್ನ ಮನಿ ಅನ್ನಂತ ಒಂದು ಭಾವನೆಗೆ ಅಧಿಷ್ಠಾನ ಯಾರ? ನೀವೇ. ಆ ಮನಿ ಅಲ್ಲ. ಯಾವಾಗದ ಆಗ್ತದ? ಕತ್ತಲ್ದಾಗ ಆಗ್ತದೆ. ಬೆಳಕಿದ್ದಾಗ ಆಗಲ್ಲ, ಕತ್ತಲ್ದಾಗ. ಹಿಂಗ ಇಡೀ ಜಗತ್ತಿನಾಗ ಎಷ್ಟು ವಸ್ತುಗಳವ ಅವೆಲ್ಲ ವಸ್ತುಗಳು ಅದ್ರ ಬಗ್ಗೆ ನಿಮ್ಮೊಳಗೇನು ಅಭಿಮಾನ ಅದಲ್ಲ. ಹಾವಿಗೆ ಆ ಜಗತ್ತು ಕಾರಣ ಅಲ್ಲ, ನಿಮ್ಮ ಬುದ್ಧಿನೇ ಕಾರಣ ಅದಕ್ಕೆ. ಹೌದಾ? ಹೆಂಗ
ಅದಕ್ಕೆ ಈ ಎಲ್ಲ ಜಗತ್ತಿನೊಳಗಿರುವ ವಸ್ತುಗಳು ತಂಪಾಡಿಗೆ ತಾವದವ, ಅದ್ರ ಬಗ್ಗೆ ನೀವೇನ್ ತಪ್ಪು ತಿಳ್ಕೊಂಡಿರಲ್ಲ. ಅಗ್ಗ ಕಾಮಂತ ಹೆಂಗ್ ತಿಳ್ಕೊಂಡಿರಿ, ಹಂಗ ನಿಮ್ಮ ಸ್ವಂತದ ಅನಿಸಿಕೆಗಳಿಗೆ ನೀವೇ ಅದಕ್ಕ ಆಶ್ರಯ ಆಗಿರಿ. ನಾನೆಂದರೆ ಬಂದು ನಿಮ್ ಗುರು ಅಂತ ಹೇಳಿನೇನ್ರಿ? ನಾ ಎಂದರೆ ಯಾರಿಗಾರ ಗುರು ಆಗಿನೇನು? ಹೇಳ ಗುರು ಅಂತ ಹೇಳಿಲ್ಲ. ನನಗ ಗುರು ಅಂತ ಅಂದಿರಲ್ಲ, ನನಗ ಆ ಗುರುತ್ವಕ್ಕ ಏನಾರ ಸಂಬಂಧ ಅದ ಏನು? ಸಂಬಂಧ ಇಲ್ಲ. ಮತ್ತ ಆ ಗುರುತ್ವಕ್ಕ ಆಶ್ರಯ ಯಾರು? ಗುರುನ ಶಿಷ್ಯನ? ಶಿಷ್ಯನೇ ಆಶ್ರಯ ಕೊಟ್ಟನ ಗುರುತ್ವಕ್ಕ. ಆ ಗುರುತ್ವಕ್ಕ ನೀವೇ ಅಧಿಷ್ಠಾನ ಆಗ್ಬಿಟ್ರಿ. ಮುಂದೇನಾಯ್ತು? ಇನ್ನ ಮುಂದುವರೆದು ನೋಡಲಾಗಿ ಬೆಳಕಿದ್ದಾಗ ಯಾವ ರೀತಿ ನಮ್ಮೊಳಗಿನ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಮತ್ತ ರಜ್ಜು ಉಪಯುಕ್ತ ಚೇತನ ಮೂರೂ ಒಂದಾದಾಗ ಚಿದಾಭಾಸನಿಗೆ ಈ ಒಂದು ರಜ್ಜು ಅಂತ ಅವನಿಗೆ ಜ್ಞಾನ ಆಗ್ತದಲ್ಲ, ಹಂಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮೊಳಗಿರುವಂತಹ ಉಪಯುಕ್ತ ಚೇತನ, ನಿಮ್ಮ ವೃತ್ತಿ ಒಳಗಿರೋ ಉಪಯುಕ್ತ ಚೇತನ, ನಮ್ಮೊಳಗಿರೋ ಉಪಯುಕ್ತ ಚೇತನ ಮೂರು ಸಂಗಮ ಆಗ್ತವ. ಮೂರು ಸಂಗಮ ಆದಾಗ ನಮ್ಗ ನಿಮ್ಗ ಏನ್ ವ್ಯತ್ಯಾಸ ಇರ್ತದ? ಅವಾಗ ಒಂದೇ ಭಾವ. ಚಿದಾಭಾಸ ಏನ್ ಮಾಡ್ತಾನ? ಈ ವ್ಯಕ್ತಿ ನಮ್ ಗುರು ನಮಗ್ ಚಲೋ ಪಾಠ ಹೇಳ್ತಾನ ಅಂತ ಚಿದಾಭಾಸನ ಅಭಿಪ್ರಾಯವೇ ಹೊರತು ಸಾಕ್ಷಿ ಚೇತನ ನೋಡಿದ್ರ ಎಲ್ಲ ಇಬ್ರು ಒಂದೇ. ವ್ಯತ್ಯಾಸ ಇಲ್ಲ. ಗುರು ಇಲ್ಲ, ಶಿಷ್ಯ ಇಲ್ಲ. ಗುರು ಶಿಷ್ಯ ಎಲ್ಲಿ? ಆಭಾಸನ ಭಾಗದೊಳಗ. ಚೇತನದ ಭಾಗದೊಳಗಿಲ್ಲ ಗುರು ಶಿಷ್ಯರು. ಆಭಾಸ ಜೀವನ ಚೇತನದ ಭಾಗದಲ್ಲಿ, ಗುರುವಿನ ಚೇತನ ಭಾಗದಲ್ಲಿ ಇಬ್ರು ಒಂದೇ ಅದರ. ಜೀವನ ಆಭಾಸ ಭಾಗ ಏನಾಗ್ತದ? ನಾ ಶಿಷ್ಯ ಅಂತದ. ಗುರುವಿನ ಆಭಾಸ ಭಾಗ ಏನಾಗ್ತದ? ನಾ ಗುರು ಅಂತ. ಅದು ಗುರು ಶಿಷ್ಯ ಎಲ್ಲಿ ಅದ? ಆಭಾಸ ಭಾಗದಲ್ಲಿ ಅದ ಹೊರತು ಚೇತನದ ಭಾಗದಲ್ಲಿ ಇಲ್ಲ. ಮತ್ತ ಆ ಗುರುವಿನಲ್ಲಿರುವ ಗುರುತ್ವಕ್ಕ ಆಶ್ರಯ ಯಾರು ಅಂತಂದ್ರೆ ಶಿಷ್ಯನ ಸಾಕ್ಷಿನೇ, ಗುರು ಅಲ್ಲ. ಹೀಗಾಗಿ ಏನಾಯ್ತು? ಇಡೀ ಬ್ರಹ್ಮಾಂಡದೊಳಗಿರುವ ಎಲ್ಲಾ ಉಪಯುಕ್ತ ಚೇತನದೊಳನೆ ಸಂಗಮ ಹೊಂದಿದಾಗ ಎಲ್ಲಕ್ಕಿಂತ ದೊಡ್ಡ ಮಾತನ ಇಲ್ರಿ. ಎಲ್ಲದರ ಜೊತೆಗೆ ಸೇರ್ಕೊಂಡಂದ್ರೆ ದೊಡ್ಡ ಮಾತನ ಇಲ್ಲ. ಸೇರ್ಲಾರ್ದಕ್ಕೆ ಸಮಸ್ಯೆ ಆಗ್ಲತ್ತ. ಎಲ್ಲರ ಹೃದಯದೊಳಗೆ ಸೇರ್ಕೊಂಡಂತಂದ್ರೆ ದೊಡ್ಡ ಮೌಲ ಅಲ್ಲ, ಮಹಾತ್ಮ ಅಂತರ. ಅಂದ ಸ್ಥಿತಿ ಒಳಗೆ ಏನಾಯ್ತು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಅದಕ್ಕೆ ಇಡೀ ಬ್ರಹ್ಮಾಂಡ ನಿಮ್ಮನ್ನೇ ಆಶ್ರಯಿಸಿದೆ ಅಂತ ಅನುಭವ ಮಾಡ್ಕೋಬೇಕು. ಇಡೀ ಬ್ರಹ್ಮಾಂಡದ ಬಗ್ಗೆ ನಿಮ್ಮ ಅನಿಸಿಕೆಗಳೇನದವ, ಅವು ಅನಿಸಿಕೆಗಳು ನಿಮ್ಮನ್ನೇ ಆಶ್ರಯಿಸವ. ಮತ್ತೆ ಇಡೀ ಬ್ರಹ್ಮಾಂಡ ನಿಮ್ಮನ್ನೇ ಆಶ್ರಯಿಸಿದೆ. ಯಾವುದು? ಚೇತನದ ವಿಷಯದಲ್ಲಿ ಬಂದಾಗ, ಆಭಾಸನ ವಿಷಯದಲ್ಲಿ ಬಂದಾಗಲ್ಲ. ಚೇತನದ ವಿಷಯ ಬಂದಾಗ ಈಶ್ವರನ ಚೇತನ, ಜೀವನ ಚೇತನ ಎರಡು ಒಂದೇ, ಅಖಂಡವಾಗಿವೆ. ಈಶ್ವರನ ಆಭಾಸ ಫಲ ಕೊಡ್ತದ, ಜೀವನ ಆಭಾಸ ಕರ್ಮ ಮಾಡ್ತದ. ಅಲ್ಲಿ ಭೇದ ಆದ.
ಹೇಳಿದ ಅರ್ಥ ಆಗ್ಯದ ಇಲ್ಲ? 10 ಸಾರಿ ಯಾಕೆ ಹೇಳಕತ್ತೀನಿ? ಎಲ್ಲಿ ತನಕ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಕೆಲಸ ಮಾಡಲ್ಲ ಅಲ್ಲಿ ತನಕ ನಾವು ಏನದಿವಿ? ದರಿದ್ರರೇ ಅಂತ ತಿಳ್ಕೋಬೇಕು. ದಾರಿದ್ರ್ಯ ಯಾಕದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ನಾವು ಜಾಗೃತ ಮಾಡ್ಕೊಂಡಿಲ್ಲ. ಆ ವೃತ್ತಿಯ ಮೂಲಕ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಆ ವೃತ್ತಿಯ ಮೂಲಕ ಸಾಧನೆ ಎಲ್ಲಿ ತನ ಮಾಡಲ್ಲ ಅಲ್ಲಿ ತನಕ ಈ ಸಂಸಾರ ಭಯ, ಜನನ ಮರಣಗಳ ಬಾಧೆ, ಮತ್ತೆ ದಾರಿದ್ರ್ಯ, ಬಡತನ, ಇವೆಲ್ಲನೂ ಸಮಸ್ಯೆಗಳು ಯಾಕೆ ಬರ್ತಾವ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡ್ಕೊಳ್ಳಬೇಕು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡ್ಕೊಂಡ್ಮೇಲೆ ಬಡವರು ಸಹಿತ ಆನಂದವಾಗಿರ್ತಾರೆ, ಏನು ಇಲ್ಲದವರು ಆನಂದವಾಗಿರ್ತಾರೆ. ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡ್ಕೊಂಡು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಇದಕ್ಕೆ ವಿಚಾರ ಮಾಡ್ಬೇಕಾದ್ರೆ ಅಲ್ಲಿ ಸಾಕ್ಷಿಯನ್ನು ಕಳ್ಕೊಬೇಕಂತ. ಅಹಂ ಬ್ರಹ್ಮಾಸ್ಮಿ ಸಾಕ್ಷಿನೇ ಅಹಂ ಬ್ರಹ್ಮಾಸ್ಮಿ ಮತ್ತದು ಕೂಟಸ್ಥ ಚೇತನ ಅದೇ ಮತ್ತ ಅಹಂ ಬ್ರಹ್ಮಾಸ್ಮಿ. ಆ ಸಾಕ್ಷಿನೇ ನಾನು ಅಂತ ತಿಳ್ಕೋಬೇಕು. ಆ ಸಾಕ್ಷಿನ ಅಹಂ ಬ್ರಹ್ಮಾಸ್ಮಿಯಾಗಿ ಮಾತಾಡ್ತಾರೆ. ಸಾಕ್ಷಿನೇ ಅಹಂ ಬ್ರಹ್ಮಾಸ್ಮಿ, ನನ್ನ ಸ್ವರೂಪ, ನಾನೇ ಆ ಸಾಕ್ಷಿ, ನಾನೇ ಆ ಸಾಕ್ಷಿ, ನಾನೇ ಆ ಸಾಕ್ಷಿ ಅದೀನಿ, ಅದೇ ನನ್ನ ಸ್ವರೂಪ. ಓಕೆ, ನಾವು ಬಂದವಂದ್ರೆ ಹಿಂಗಾಗ್ಬಿಡ್ತು. ನೀವೇನೋ ಚಂದ ಚಂದ ಪಾಠ ಹೇಳ್ತಿರ್ತೀವಿ, ಈ ವಿಮಾಯಿ ಬಂದು ಎಲ್ಲ ಒಟ್ಟು ಟೈಮ್ ತಾನೇ ತಗೊಂಡ್ಬಿಡ್ತು. ಹೇಳಿದ್ದೆ ಹೇಳ್ತು ನಮ್ಗೆ ಕೇಳ್ಬೇಕಂತ ಹೇಳಿಟ್ಲೇ ಇನ್ನು ಗಟ್ಟಿದ ನಮಗೆ ತಿಳಿಸ್ಕೊಡ್ತಾರ. ಇನ್ನು ನಾನು ಅನ್ನೋದನ್ನ ಗಟ್ಟಿ ಆಗೋದಕ್ಕೆ ನಮ್ಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ನಾನೇ ಆ ಅಹಂ ಬ್ರಹ್ಮಾಸ್ಮಿ, ಆ ಅಹಂ ಬ್ರಹ್ಮಾಸ್ಮಿಗೆ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದನ್ನ ನಮ್ಗೆ ಅಗ್ನಿ ಗಟ್ಟಿ ಮುಟ್ಟಾದಂಥದ್ದು. परमानंद प्राप्ति हो, सर्व दुख निवृत्ति हो, इष्टार्थ सिद्धिरस्त, यशस्वी भव, यशस्वी भव. जय शुद्ध ब्रह्म, जय जय शुद्ध ब्रह्म, जय शुद्ध ब्रह्म, जय जय शुद्ध ब्रह्म. ನಮಸ್ತೆ ಪಾಠ ಹಸ್ತಮಲಕಾಚಾರ್ಯ ಶಂಕರಾಚಾರ್ಯರ ಶಿಷ್ಯನ ಕಥೆ ಚಲೋ ಅನ್ನುತ್ತಾ? ಹಸ್ತಮಲಕಾಚಾರ್ಯ ಏನ್ರಿ? ಬಿಡಿ ಕೇಳಿದೇವಲ್ಲ. ಅರ್ಥ ಆಗಲ್ಲ ಅವ ಮಾತಾಡೋಣ ಅಂತ ಕೂತಿದ್ದ. ಅವನ ಶ್ಲೋಕ ಅರ್ಥ ಆಗಲ್ಲ ಅನ್ನೋದಕ್ಕೆ ಗಪ್ ಕೂತಿದ್ದವ. ಮತ್ತೀಗ ಅವರಿಗೆ ಅರ್ಥ ಆಗಿಲ್ಲ, ನಮ್ಗೇನು ಅರ್ಥ ಆಯ್ತು? ಶಂಕರಾಚಾರ್ಯ ಅರ್ಥ ಮಾಡಿ ಹೇಳರತ್ತೆ ಅರ್ಥ ಆಗ್ಯದ ನಮಗೆ. ಆಯ್ತು, ಮುಂದೇನ್ ಮಾಡ್ತೇವೆ ಮಾಡಿ.
ಸಾಕ್ಷಿ ಚೇತನವೇ ಇದೆ, ಪ್ರತ್ಯುಪೇತ ಚೇತನವೇ ಸಾಕ್ಷಿ ಚೇತನ. ಮತ್ತೆ ಈ ಬ್ರಹ್ಮಾಂಡ ಎಲ್ಲ ಉಪಚೇತನಗಳು ಅತ್ಯಂತ ದೊಡ್ಡವಿರುತ್ತವೆ. ಮತ್ತೆ ಈ ಬ್ರಹ್ಮಾಂಡ ನಮ್ಮನ್ನೇ ಆಶ್ರಯಿಸಿದೆ. ಯಾವಾಗ ಆಶ್ರಯಿಸಲ್ಲ, ಚೇತನ ವಿಷಯ ಬಂದಾಗ ಇಡೀ ಬ್ರಹ್ಮಾಂಡ ನಮ್ಮನ್ನು ಆಶ್ರಯಿಸಿದ. ಆದ್ರೆ ಆಭಾಸ ವಿಷಯ ಬಂದಾಗ ಇಡೀ ಬ್ರಹ್ಮಾಂಡ ನಮ್ಮನ್ನು ಆಶ್ರಯಿಸುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡಿಕೊಂಡ್ರೆ ನಮಗೆ ಆನಂದ,